ಮಸ್ಜಿದ್ ಆಡಳಿತ ಮಂಡಳಿ ವತಿಯಿಂದ ವಿನೂತನ ಹೆಜ್ಜೆ. ಆಂಗ್ಲೇಯರೇ, ಅರ್ಹ ವಿದ್ಯಾರ್ಥಿಗಳ ಸಮುದಾಯದ ಬೆಂಬಲದೊಂದಿಗೆ ಶೈಕ್ಷಣಿಕ ಉನ್ನತಿ ದಾನದಿಂದ ದಾರಿದೀಪದವರೆಗೆ ಮತ್ತಿಕೆರೆಯ ಬೈತುಲ್ ಮಾಲ್ ಸಮಿತಿ ಹಾಗೂ ಮಸ್ಜಿದ್ ತಾಹಾ ಆಡಳಿತ ಮಂಡಳಿಯ ಮೂಲಕ ಯುವ ಸಾಧಕರ ಕನಸುಗಳಿಗೆ ಹೊಸ ರೆಕ್ಕೆಗಳು. ತಳಮಟ್ಟದಲ್ಲಿ ಸಾಮಾಜಿಕ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿರುವ ಮತ್ತಿಕೆರೆಯ ಮಸ್ಜಿದ್ ತಾಹಾ ಆಡಳಿತ ಮಂಡಳಿ ಹಾಗೂ ತಾಹಾ ಬೈತುಲ್ ಮಾಲ್ ಸಮಿತಿಯು ಜೂನ್ 28 ಭಾನುವಾರ 2026ರಂದು ಮಸ್ಜಿದ್ ತಾಹಾ ಕನ್ನಡ ಕಲಿಕಾ ತರಗತಿ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಕಳೆದ ಹಲವು ದಶಕಗಳಿಂದ ನಡೆದುಕೊಂಡು ಬರುತ್ತಿರುವ ತನ್ನ ಸುದೀರ್ಘ ಸಾಮಾಜಿಕ ಸೇವೆಯಲ್ಲಿ 2025-26ನೇ ಸಾಲಿನ ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಚೆಕ್ ಮತ್ತು ನಗದು ಬಹುಮಾನಗಳನ್ನು ನೀಡಿ ಮಕ್ಕಳಿಗೆ ಗೌರವಿಸಲಾಯಿತು. ಈ ಸನ್ಮಾನದ ಸಮಾರಂಭದಲ್ಲಿ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಮತ್ತು ಸಾಂಸ್ಥಿಕ ನಾಯಕರು ಜೊತೆಗೂಡಿ ಕಾರ್ಯಕ್ರಮವನ್ನು ಬೆಂಗಳೂರಿನ ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರರಾದ ಶ್ರೀಮತಿ ಕುಸುಮಾ ಹಾಗೂ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ಹನುಮಂತರಾಯಪ್ಪ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಹಿರಿಯ ಪತ್ರಕರ್ತರಾದ ಶ್ರೀ ಬೆಲಗೂರು ಸಮೀವುಲ್ಲಾ, ರಾಯಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ದೇವರಾಜ್, ಸಹಕಾರ ಇಲಾಖೆಯ ನಿವೃತ್ತ ಸಹಾಯಕ ನಿಬಂಧಕರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಮೆಹಬೂಬ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮಸ್ಜಿದ್ ತಾಹಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸಮೀವುಲ್ಲಾ ಖಾನ್, ಉಪಾಧ್ಯಕ್ಷರಾದ ಶಹಜಹಾನ್, ಕಾರ್ಯದರ್ಶಿ ಬಶೀರ್ ಅಹಮದ್ ಬೇಗ್, ಕೋಶಾಧ್ಯಕ್ಷರಾದ ಸಾಗರ್ ಸಮೀವುಲ್ಲಾ, ಬೈತುಲ್ ಮಾಲ್ ಕಮಿಟಿಯ ಎನ್ ನಜೀರ್ ಅಧ್ಯಕ್ಷರು, ಅಮೀರ್ ಉಪಾಧ್ಯಕ್ಷರು, ಖಜಾಂಚಿ ಫಯಾಜ್ ಹಾಗೂ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. इस मौके पर हमारे दरमियान इज्जत माब जनाब श्री हनुमंतरायप्पा, प्रेसिडेंट बेंगलुरु वेस्ट कर्नाटक प्रदेश कांग्रेस समिति मौजूद हैं. ದಯವಿಟ್ಟು ತಾವು ವೇದಿಕೆ ಮೇಲೆ ಬರಬೇಕಂತ ವಿನಂತಿ ಮಾಡ್ತೇನೆ. ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ತಮ್ಮನ್ನ ಆಹ್ವಾನ ಮಾಡಿದಾಗ ತಾವು ಬಹಳ ಖುಷಿಯಿಂದ ನಾನು ಇಂತಹ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ತಮ್ಮ ವ್ಯಾಲ್ಯೂಯಬಲ್ ಟೈಮ್ ನೀವು ನೀಡಿದ್ದೀರಾ ಸರ್. ಧನ್ಯವಾದಗಳು ಬಂದಿದ್ದಕ್ಕೆ. ನಮ್ಮೊಂದಿಗೆ ಇವತ್ತು ಹಿರಿಯ ಪತ್ರಕರ್ತರಾದ ಶ್ರೀ ಬೆಲಗೂರು ಸಮೀವುಲ್ಲಾ ಅವರು ಬಂದಿದ್ದಾರೆ. ತಾವು ಸಹ ವೇದಿಕೆಗೆ ಆಗಮಿಸಬೇಕು. ಶ್ರೀ ದೇವರಾಜ್, ಅಧ್ಯಕ್ಷರು ರಾಯಲ್ ಶಿಕ್ಷಣ ಸಂಸ್ಥೆಗಳು ಮತ್ತಿಕೆರೆ, ತಾವು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಜನಾಬ್ ಶ್ರೀ ಎನ್ ನಜೀರ್ ಸಾಹಬ್, ಅಧ್ಯಕ್ಷರು ಮಸ್ಜಿದ್ ತಾಹಾ ಬೈತುಲ್ ಮಾಲ್, ತಾವು ಕೂಡ ವೇದಿಕೆ ಮೇಲೆ ಬರಬೇಕು. ಅಧ್ಯಕ್ಷತೆ ವಹಿಸಕ್ಕೆ ನಮ್ಮೊಂದಿಗೆ ಜನಾಬ್ ಮಹಬೂಬ್ ಸಾಹಬ್, ಸಹಾಯಕ ನಿಬಂಧಕರು, ನಿವೃತ್ತ ಸಹಕಾರ ಇಲಾಖೆ, ದಯವಿಟ್ಟು ತಾವು ಸಹ ವೇದಿಕೆ ಮೇಲೆ ಬರಬೇಕು. ನಮ್ಮ ಅಧ್ಯಕ್ಷರಾದ ಮಸ್ಜಿದ್ ತಾಹಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಜನಾಬ್ ಶ್ರೀ ಕನ್ನಡ ಸಮೀವುಲ್ಲಾ ಖಾನ್ ಸಾಹಬ್, ತಾವು ಕೂಡ ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಈ ಕಾರ್ಯಕ್ರಮ, ये प्रोग्राम की शुरुआत मस्जिद ताहा के नायब सदर जनाब शाहजहां साहब, आप भी देश पर तशरीफ लाएं. जनाब सागर समीउल्ला साहब, ट्रेजरर मस्जिद ताहा, आप भी देश पर तशरीफ लाएं. जनाब अमीर जान साहब, नायब सदर ताहा बैतुल माल, आप भी देश पर तशरीफ लाएं. जनाब फयाज खान साहब, ट्रेजरर ताहा बैतुल माल, आप भी देश पर तशरीफ लाएं. अल्हम्दुलिल्लाह
तमाम लोग दहेज पर तशरीफ ला चुके हैं। अभी एक मेहमान का आना जरूरी आ रहे हैं। इंशाअल्लाह प्रोग्राम शुरू करने से पहले मैं और हमारे इस प्रोग्राम में हमारे अतराफ अकनाफ जो भी मसाजिद हैं अल्हम्दुलिल्लाह वहाँ से भी नुमाइंदे आज यहाँ पे तशरीफ फरमा है। मस्जिद अबू हुरैरा बीके नगर से जनाब नसरुल्लाह साहब और उनके साथी मौजूद हैं। मैं उनका तहे दिल से मैं इस्तकबाल करता हूँ। जनाब नासिर साहब, अब्दुल नासिर साहब मस्जिद बदरिया, मैं आपका भी तहे दिल से मैं आपका इस्तकबाल करता हूँ। जनाब सईद अहमद साहब, मैं आपका भी तहे दिल से मस्जिद बिलाल मुत्याल नगर में आपका भी तहे दिल से मैं इस्तकबाल करता हूँ। जनाब गुलशेखर साहब, मैं आपका भी तहे दिल से इस्तकबाल करता हूँ। जनाब एडवर्ड साहब, आप भी हमारे मस्जिद के खैर खा हैं, मैं आपका भी मनादारदा स्वागत करते हैं। जनाब सैयद मोइनुद्दीन साहब, आपका भी मैं मस्जिद ताहा की तरफ से और बैतुल माल की तरफ से तहे दिल से मैं आपका भी इस्तकबाल करता हूँ। और मस्जिद बदिया से नासिर साहब हैं, उनका भी मैं इस्तकबाल करता हूँ। इंशाअल्लाह अभी प्रोग्राम कुछ ही चंद ही सेकंड्स में इंशाअल्लाह कोई भी प्रोग्राम या कोई भी जो है अच्छा काम करने से पहले प्रोग्राम का जो इफ्तिताह है वो तिलावत कलाम पाक से होती है। मैं हमारे मस्जिद ताहा के पेश इमाम أعوذ بالله من الشيطان الرجيم بسم الله الرحمن الرحيم يقول يا ليتني قدمت لحياتي فيومئذ لا يعذب عذابه أحد ولا يوثق وثاقه أحد يا أيتها النفس المطمئنة ارجعي إلى ربك راضية مرضية فادخلي في عبادي وادخلي جنتي صدق الله العظيم। अल्हम्दुलिल्लाह तिलावत कलाम पाक हो चुकी है। इंशाअल्लाह चूँकि वक्त कम है, प्रोग्राम जल्द से जल्द भी मैं इस्तेक़बालिया कलिमात के लिए स्वागत भाषण ಇಂದು ನಾವು ಇಲ್ಲಿ ನಮ್ಮ ಮಸ್ಜಿದೆ ತಾಹಾ ಆಡಳಿತ ಮಂಡಳಿ ಹಾಗೂ ನಮ್ಮ ಮಸ್ಜಿದೆ ತಾಹಾ ಬೈತುಲ್ ಮಾಲ್ ಕಮಿಟಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಾಗೂ SLC ಮತ್ತು PUC ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇಂತಹ ಒಂದು ಜನಪ್ರಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಹನುಮಂತರಾಯಪ್ಪನವರಿಗೆ ಮಸ್ಜಿದೆ ತಾಹಾ ಆಡಳಿತ ಮಂಡಳಿ ಹಾಗೂ ತಾಹಾ ಬೈತುಲ್ ಮಾಲ್ ವತಿಯಿಂದ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಕ್ತಾರರಾದ ಶ್ರೀಮತಿ ಕುಸುಮಾ ಹನುಮಂತರಾಯಪ್ಪನವರು ಕೂಡ ಆಗಮಿಸುತ್ತಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅವರು ದಾರಿಯಲ್ಲಿದ್ದಾರೆ, ಶೀಘ್ರವೇ ಬರ್ತಾ ಇದ್ದಾರೆ. ಹಾಗೂ ನಮ್ಮ ಹಿರಿಯ ಪತ್ರಕರ್ತರಾದ ಶ್ರೀ ಬೆಲ್ಗೂರ್ ಸಮೀವುಲ್ಲಾ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ
ರಾಯಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ದೇವರಾಜ್ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಮಸೀದಿ ಬೈತುಲ್ ಮಾಲ್ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಎನ್ ನಜೀರ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಸಹಾಯಕ ನಿರ್ಬಂಧಕರು ಸಹಕಾರ ಇಲಾಖೆ ಶ್ರೀ ಮೆಹಬೂಬ್ ಸಾಹೇಬ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಮಸೀದಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಶಾಹಜಾನ್ ಪ್ರಭು ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಕೋಶಾಧ್ಯಕ್ಷರಾದ ಸಾಗರ್ ಸಮೀರ್ ಅವರಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಬೈತುಲ್ ಮಾಲ್ ಕಮಿಟಿಯ ಉಪಾಧ್ಯಕ್ಷರಾದ ಅಮೀರ್ ಸಾಹೇಬ್ ಅವರು ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಅಕ್ಕಪಕ್ಕದ ಮಸೀದಿಯ ಮುಖಂಡರು ಅಧ್ಯಕ್ಷರುಗಳು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ಬಂದಿರತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಪೋಷಕರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಮಸೀದಿಯ ಹಿತೈಷಿಗಳಾದ ಜಾಕೀರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಯದೋಡ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. सेक्रेटरी जनाब बशीर अहमद बेग साहब, हुस्न अंदाजी में आपने सबका इस्तकबाल किया. अभी मैं हमारे सदर मोहतरम जनाब कर्नल समीउल्लाह खान साहब से दरख्वास्त करता हूँ कि आप ಆಶಯ ನುಡಿ ಪೇಶ್ ಕರೆ. ನಾನು ನಮ್ಮ ಅಧ್ಯಕ್ಷರಾದ ಮಸ್ಜಿದ್ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಕನ್ನಡ ಸಮೀವುಲ್ಲಾ ಖಾನ್ ಸಾಬ್ ಅವರಿಗೆ ಆಶಯ ನುಡಿ ಮಾಡಲಿದ್ದಾರೆ. ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಮಸ್ಜಿದೆ ತಾಹ ಆಡಳಿತ ಮಂಡಳಿ ಕರ್ನಾಟಕ ಸರ್ಕಾರದ ವಕ್ಫ್ ಮಂಡಳಿಯ ನೋಂದಾಯಿತ ಸಂಸ್ಥೆ ಹಾಗೂ ಮಸೀದಿ ತಾಹ ಬೈತುಲ್ ಮಾಲ್ ಕಮಿಟಿಯ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು SLC PUC 25-26 ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಸಾಹಿತ್ಯ ಪ್ರೇಮಿ ಅವರು ರಾಜಕಾರಣ ಬರೋಕ್ಕಿಂತ ಮುಂಚೆ ಸಾಹಿತ್ಯ ವಲಯದಲ್ಲಿ ನನ್ನ ಗೆಳೆಯ ಪ್ರಕಾಶ್ ಮೂರ್ತಿ ಇದ್ದಾಗ ಚುನಾವಣೆ ಪ್ರಚಾರಕ್ಕೆ ಅವರು ಕೂಡ ನಿಂತಿದ್ರು. ಅಂತ ಕನ್ನಡದ ಪ್ರೇಮಿ, ಸರ್ವ ಜನಾಂಗದ ಶಾಂತಿಯ ತೋಟದ ಪ್ರತಿಪಾದಕ ಕುವೆಂಪು ಅವರ ಆ ಆಶಯಗಳನ್ನು ನಡೆದಿರುವಂತಹ ಅಧ್ಯಕ್ಷರು ಬೆಂಗಳೂರು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಹನುಮಂತರಾಯಪ್ಪನವರೇ, ಮುಖ್ಯ ಅತಿಥಿಗಳಾಗಿ ಕೆಲವೇ ನಿಮಿಷಗಳಲ್ಲಿ ಆಗಮಿಸಿರುವಂತಹ ಕುಸುಮಾ ಮೇಡಮ್ ಅವರೇ ಮತ್ತು ಅಖಿಲ ಕರ್ನಾಟಕ ಈಗ ಮುಖ್ಯ ಅತಿಥಿಯಾಗಿ ಕಾಂಗ್ರೆಸ್ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ವಕ್ತಾರರಾಗಿ ಆಗಮಿಸಿರುವಂತಹ ಶ್ರೀಮತಿ ಕುಸುಮಾ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ನನ್ನ ಆಶಯ ಏನಾಗಿತ್ತು, ಮೇಡಮ್ ಅವರು ಗೊಂದಲ ಮಾಡ ಅಂತ ಹೇಳಿದೆ ಸಾಹೇಬರಿಗೆ ಮಾಡಿ ಅಂದ್ರು. ಅದೃಷ್ಟವಶಾತ್ತು ನನ್ನ ಆಶಯ ಭಾಷಣ ಮುಂಚೆನೆ ತಾವು ಆಗುತ್ತಿದ್ದೀರಿ. ನಿಮಗೆ ನಿಮ್ಮೆಲ್ಲರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಆಡಳಿತಗಳ ಪರವಾಗಿ ತಮಗೆ ಸ್ವಾಗತವನ್ನು ಕೋರ್ತೇನೆ ಮೇಡಮ್. ಈ ನಾಡಿನ ಹಿರಿಯ ಪತ್ರಕರ್ತರು ವಾಸ್ತವ ಅಂದಿನ ಉದಯ ಟಿವಿಯಲ್ಲಿ ಅದ್ಭುತವಾಗಿ ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳಾಗಿದ್ದವರು, ಮುಖ್ಯಮಂತ್ರಿಗಳಿಗೆ, ಇಂದಿನ ಮುಖ್ಯಮಂತ್ರಿಗಳಿಗೆ ತುಂಬಾ ಒಡನಾಟ ಮತ್ತು ಆತ್ಮೀಯತೆ ಇರುವಂತಹ ಮತ್ತು ಸಮಾಜದ ಬಗ್ಗೆ ಚಿಂತನೆ ಇರುವಂತಹ ಅಖಿಲ ಕರ್ನಾಟಕ ಮೊಹಮ್ಮದ್ ಕನ್ನಡ ವೇದಿಕೆಯ ಹಿತೈಷಿಗಳು, ಹಿರಿಯ ಪತ್ರಕರ್ತರು ಆದಂತಹ ಬೆಲಗೂರು ಸಮೀವುಲ್ಲಾ ಅವರೇ ಹಾಗೂ ರಾಯಲ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ದೇವರಾಜ್ ಅವರೇ
ಮತ್ತು ಮಸೀದಿಯಂತಹ ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಗಟ್ಟಿಯಾಗಿ ನಿಲ್ಲುವಂತಹ ಮಸೀದಿಯಂತಹ ಬೈತುಲ್ ಮಾಲ್ ಕಮಿಟಿಯ ಅಧ್ಯಕ್ಷರು ಮತ್ತೆ ಈ ಸುಂದರವಾದ ಈ ಕಟ್ಟಡವನ್ನ ಯಾವುದೇ ಪ್ರಿಸ್ಟೇಜು ಅಂತ ದೊಡ್ಡ ಸಮಸ್ಯೆ ಕೊಟ್ಟಿಲ್ಲ. ಹಗಲು ರಾತ್ರಿ ನಿಂತು ಕೆಲಸ ಮಾಡಿದಂತ ನಮ್ಮ ಕನ್ಸ್ಟ್ರಕ್ಷನ್ ಕಮಿಟಿಯ ನಜೀರ್ ಅವರೇ ಮತ್ತು ಸುಮಾರು ಈ ರಾಜ್ಯದ ನಾನು ಕೂಡ ಸಹಕಾರಿ ನಮ್ಮ ಒಂದು ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯ ಒಂದು ಸಂಘಟನೆ ಸುತ್ತೋಗಿತ್ತು. ಅದಕ್ಕೆ ಜೀವ ತುಂಬಿ ನನಗೆ ಅಲ್ಲಿಗೆ ತಲುದವರು ನಮ್ಮ ಮುಖ್ಯ ಅತಿಥಿಯಾಗಿ ಇವತ್ತು ಅಂದಿನ ಅಧ್ಯಕ್ಷತೆ ವಹಿಸಲಿರುವಂತಹ ಮಹಬೂಬ್ ಸಾಹೇಬರು ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ವೇದಿಕೆ ಮೇಲಿರುವಂತಹ ಉಪಾಧ್ಯಕ್ಷರಾದ ಶಹಜಾನ್ ಅವರು ಮತ್ತು ನಮ್ಮ ಕೋಶಾಧ್ಯಕ್ಷರಾದ ನಮ್ಮ ಸಾಗರ್ ಸಮೀರ್ ಅವರು, ಬೈತುಲ್ ಮಾಲ್ನ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಅಮೀರ್ ಅವರು ಮತ್ತು ಮಸೀದೆ ಹಸ್ತೈನ್ ಮತ್ತು ಮಸೀದೆ ಅಬೂರೈನ, ಮಸೀದೆ ಜುಬೈರ್, ಮಸೀದೆ ಹುಮಾ, ಮಸೀದೆ ಬದ್ರಿಯಾ, ಮಸೀದೆ MS ರೋಡ್ ಮಸೀದಿ ಮತ್ತು ಯಾಕೂಬ್ ಮಸೀದಿ. ಈಗ ಮಾನ್ಯ ಮುದೀರ್ ಸಾಹೇಬರು ನಮ್ಮ ಮೋಹನ್ ಕುಮಾರ್ ಮಸೀದಿ ಅಧ್ಯಕ್ಷರು ಹೊಂದಿದ್ದಾರೆ, ಅವರು ಕೂಡ ನಾನು ಇದು ಮಾಡ್ಕೊಳ್ತಾ ಮೇಡಮ್, ಇದು ಕರ್ನಾಟಕ ಸರ್ಕಾರದ ಮಂಡಳಿಯ ಒಂದು ನೋಂದಾಯಿತ ಸಂಸ್ಥೆ. ಇದು ಸಂಪೂರ್ಣವಾಗಿ ಪ್ರಜಾಸತ್ತಾತ್ಮಕವಾಗಿರುವಂತಹ ಇದು ಮಸೀದಿ ಅಂತ. ಇದು ಕಳೆದ 30 ವರ್ಷಗಳಿಂದ ಇದು ಮಾಡ್ಕೊಂಡು ಬರ್ತಾ ಇದ್ದೇವೆ. ಬಡ ವಿದ್ಯಾರ್ಥಿಗಳಿಗೆ ಏನು ನಾವು ಝಕಾತ್ ದುಡ್ಡು ಇದು ಮಾಡ್ತೇವೆ ಅದು ಬೈತುಲ್ ಮಾಲ್ ಸಂಗ್ರಹ ಮಾಡಿ ಮತ್ತು ಸುಮಾರು ಸೇರಿ ನಾವೆಲ್ಲ ಪದಾಧಿಕಾರಿಗಳು ಅದಕ್ಕೆ ಒಂದು ಶಕ್ತಿ ತುಂಬಿ ಹತ್ತಿರ ಒಂದು 5 ಲಕ್ಷ ರೂಪಾಯಿಗಳನ್ನ ಸಂಗ್ರಹ ಮಾಡಿ ಅವರು ಕೈಯಿಂದ ಹಾಕಿ ಇವತ್ತು ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗಿ ಮನೇಲಿ ಕೂತಿರೋದನ್ನು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಮುಕ್ತವಾಗಿ ಮಾತಾಡ್ತಾ ಇದ್ದೇನೆ, ತುಂಬಾ ಬಲಿಷ್ಠ ಕೆಲವು ವಿದ್ಯಾರ್ಥಿಗಳಿಗೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಸುತ್ತಮುತ್ತಲು ಯಾವುದೇ ಒಂದು ನಮ್ಮ ಸಮುದಾಯದ 10 ಮಸೀದಿಗಳ ಅಧ್ಯಕ್ಷ, 11 ಮಸೀದಿ ಅಧ್ಯಕ್ಷ ಅಂತ ಹೇಳುವಂತ ಸಮಸ್ಯೆಗಳು ಯಾರು ಮಾಡದಿರುವಂತ ಸಂದರ್ಭದಲ್ಲಿ ನಾವು ಯಶವಂತಪುರ ಎಲ್ಲ ಸತ್ಯವಿಧಿ ಶಾಲೆಯಿಂದ ಹಿಡಿದು ಶರೀಫ್ ಶಾಲೆಯಿಂದ ಹಿಡಿದು ಆನಂದ್ ಸೋಷಿಯಲ್ ಎಲ್ಲ ಶಾಲೆಗೂ ನಾವು ಸುತ್ತಾಡಿ ಅಲ್ಲಿ 90% ಪಡೆದ ವಿದ್ಯಾರ್ಥಿಗಳು ಹಿಡಿದು 70% ತಗೊಂಡಿರೋ ವಿದ್ಯಾರ್ಥಿಗಳಿಗೆ ನಗದು 2,000 ಬಹುಮಾನ ಕೊಡುವಂತ ಕಾರ್ಯಕ್ರಮವನ್ನು ಇವತ್ತು ನಿಮ್ಮ ಸಮಾಜದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಇದು ಒಂದು ಗ್ರಂಥಾಲಯ ಮಾಡಿದ್ದೇವೆ, ಕನ್ನಡ ಕಲಿಕಾ ಕೇಂದ್ರ ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರಾದ ಸಂದರ್ಭದಲ್ಲಿ ಆವಾಗ 25 ಲಕ್ಷ ತಗೊಂಡಿದ್ದೇವೆ. ಅದಾದ ನಂತರ ಕೆಲವು ನೋವು ಹೇಳ್ಕೊಳಕ್ಕಾಗಲ್ಲ, ನಾವು ಇನ್ಯಾವುದು ಬೇರೆ ಸರ್ಕಾರಗಳಿಂದ ಅನುದಾನ ತಂದಿದ್ದೇವೆ. ಇದಕ್ಕೆ 1 ರೂಪಾಯಿ ಆದಾಯ ಇಲ್ಲ ಮೇಡಮ್, 1 ರೂಪಾಯಿ ಬಾಡಿಗೆ ಇಲ್ಲ ಮೇಡಮ್, ಎಲ್ಲವೂ ಜನರಿಂದ ಮತ್ತು ಸರ್ಕಾರದಿಂದ. ಬಟ್ ನಮಗೆ ನಾನು ವಿಶೇಷವಾಗಿ ಹನುಮಂತರಾಪುರದಲ್ಲಿ ತಮ್ಮಲ್ಲಿ ಕೊಡ್ಕೊಳ್ತಾ ಇದ್ದೇನೆ ಮೇಡಮ್. ನಮಗೆ ಏನು ಹಿಂದಿನ ಸಚಿವರಾಗಿದ್ರು ಅವರು ಸುಮಾರು 250 ಆಂಬುಲೆನ್ಸ್ ಕೊಟ್ಟರು ಮೇಡಮ್. ಬೆಂಗಳೂರಿಗೆ ನಾವು ಕ್ಷೇತ್ರವನ್ನು ಬಿಟ್ಟು ಬೆಂಗಳೂರಿಗೆ ಒಂದು ವಾಹನ ಕೊಟ್ಟಿಲ್ಲ ಮೇಡಮ್. ಆದ್ರೆ ಇವತ್ತು ನಮಗೆ ಮುಖ್ಯಮಂತ್ರಿಗಳು ಓಡಾಟ ಇದೆ, ನಿಮಗೆ ನಮಗೆ ಇಲ್ಲಿ ಬಾಡಿ ಹೋಗುವಾಗ 5,000 6,000 ಕೇಳ್ತಾರೆ. ದಯವಿಟ್ಟು ನಮಗೆ ಸರ್ಕಾರದಿಂದ ಮಾಡಿಸಿ, ಇಲ್ಲ CEC ಫಂಡ್ ಯಾವ್ದಾರ ಬಹುರಾಷ್ಟ್ರೀಯ ಕಂಪನಿಗಳಿಂದ ಒಂದು ಕೊಡಿಸಿದ್ರೆ ನಿಮ್ಗೆ ಉಪಕಾರ ಆಗುತ್ತೆ ಸರ್. ಅದನ್ನು ದಯವಿಟ್ಟು ನೀವು ಮಾಡಬೇಕು, ನಮ್ಮ ಅದು ಕೋರಿಕೆ. ಮತ್ತೆ ಇದಲ್ಲದೆ ಮೇಡಮ್, ಬೇರೆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳು ಯಾರಾದರೂ ಸೀಟ್ ತಗೊಂಡ್ಬಂದ್ರೆ ಬೆಂಗಳೂರಲ್ಲಿ ರಾಮಯ್ಯ ಕಾಲೇಜ್ ವಿದ್ಯಾರ್ಥಿಗಳು ಯಾರು ಬಂದ್ರೆ ಬಡ ವಿದ್ಯಾರ್ಥಿಗಳಿಗೆ, ಸ್ಥಿತಿವಂತ ವಿದ್ಯಾರ್ಥಿಗಳಿಗೆ ಇಲ್ಲ. ಸೊ ಆ ತರದ ಇವರಿಗೆ ನಾವು ಬೇರೆ ರೂಮ್ಗಳನ್ನ ಕೂಡ ಒಂದು 20 ರೂಮ್ ಕಟ್ಟಿದ್ದೇವೆ. ಅದರಲ್ಲಿ ಕೆಲವೊಂದು 2-3 ಬಾಡಿಗೆ ಬರ್ತಾರೆ, ಬಿಟ್ರೆ ಇನ್ಯಾವುದೂ ಆದಾಯ ಇಲ್ಲ. ಮತ್ತೆ 1.5 ಎಕರೆ ಕಬರಸ್ಥಾನ ಸರ್ಕಾರದಿಂದ ಸೀತಾರಾಮ ಕಾಲದ ಅವಧಿಯಲ್ಲಿ ಆಗಿತ್ತು. ಸೀತಾರಾಮ್ ಸಾಹೇಬರು ಅದನ್ನ ಸೋತ ಮೇಲೆ ಅದು ಬಿಟ್ಬಿಟ್ಟಿದ್ರು. ಅದನ್ನ ನಾವು ಪತ್ತೆ ಹಚ್ಚಿ ಸ್ಥಳೀಯ ಶಾಸಕ ಅಶ್ವತ್ಥ ಮತ್ತು XYZ ವಿಶ್ವನಾಥ್ ನಮ್ಗೆ ಬೆಂಬಲ ಪಡೆದು ಇವತ್ತು 1.5 ಎಕರೆ ಕಬರಸ್ಥಾನ ಮಾಡಿದ್ವಿ ಮೇಡಮ್. ಅದು ಇವತ್ತು ಶಿವರಾಮ್ ಕಾರಂತ್ ಲೇಔಟ್ನ 4ನೇ ಸ್ಟೇಜು. 10 ಕುಂಟೆ ನಮ್ದು ಜಾಗ ಹೊರಟೋಗಿತ್ತು. ಇನ್ನು 10 ಕುಂಟೆ ಸೋಕಾಲ್ಡ್ ಒಪ್ಪಂದ ಕೆಲವು ಪದಾಧಿಕಾರಿಗಳು ಆಕ್ರಮಿಸ್ಕೊಂಡ್ಬಿಟ್ಟಿದ್ರು. ಅದನ್ನ ವಾಪಸ್ ತಗೊಂಡು ಮತ್ತೆ 10 ಕುಂಟೆನ ನಮ್ಗೆ ಕೊಡದೇ ಇದ್ದಾಗ ಬಿಡಿಯವರು ವಿಶ್ವಾಸ ತಗೊಂಡು ನಾವು ಕೊಡ್ತೀವಿ ಅಂತೇಳಿ ಆಡಳಿಸಿದಾಗ ಕೆಲಸ ನಿಲ್ಲಿಸಿ ಹಿಂದಿನ ಜಯರಾಮ್ ಅವರು ಕಮಿಷನರ್ ರಿಲಯನ್ಸ್ ಪಾರ್ಟಿ ಖರ್ಚು ಅವರು 5 ಕುಂಟೆ ಕೊಡ್ತಿದ್ರು.
ಇವರು ಹ್ಯಾರಿಸಂತ್ರವಾಗಿ ಮತ್ತೆ ಚೌಕಾಸಿ ಮಾಡಿ 10 ಕೋಟಿ ತಗೊಂಡಿದ್ವಿ. ತಾವು ದಯಮಾಡಿ ಬರಬೇಕು, ಅಲ್ಲಿ ನೋಡಬೇಕು. ಅದು ಈ ಭಾಗದ ಮಲ್ಲೇಶ್ವರಂ ಹಳೆ ಕ್ಷೇತ್ರ ಅಂತ ಇತ್ತು, ನಾವು ಅದನ್ನು ಹೋರಾಟ ಮಾಡಿ ತಗೊಂಡಿದ್ದೀವಿ ಮೇಡಮ್. ಅದಕ್ಕೂ ಕೆಲವು ಪ್ರಗತಿ ಅಭಿವೃದ್ಧಿಗೆ ಸಹಾಯ ಬೇಕಿದೆ. ನಾವು ಹೇಳ್ಕೊಳಕ್ಕಾಗಲ್ಲ. ಆಮೇಲೆ ಕಾಂಗ್ರೆಸ್ ವಿರುದ್ಧ ಸಮ್ಮೇಳನ ಮಾತಾಡ್ತಾನೆ ಅಂತಾರೆ. ಕೇವಲ ಅವನ್ಯಾರು ಮಾಜಿ ಅಧ್ಯಕ್ಷ ಇದ್ದ ಹನುಮಾರು ಕ್ಷೇತ್ರಕ್ಕೆ ತಾವು ಪತ್ತೆ ಈಗ ತೆಗೀರಿ, ಬಹುಶಃ ಮುಖ್ಯಮಂತ್ರಿಗಳು ಅಡ್ಡ ಆಗ್ತಾ ಇರೋದಿಲ್ಲ. ಎಲ್ಲರೂ ಚಿತ್ರದುರ್ಗ, ದಾವಣಗೆರೆ ಕೇಳಬಾರ್ದು, ಕೆಲವೊಂದೆಲ್ಲ ಮುಕ್ತವಾಗಿ. ದಯಮಾಡಿ ಇದನ್ನು ಕೇಳ್ಕೊಳ್ಳೋದಷ್ಟೇ. ದಯಮಾಡಿ ನಮಗೆ ಒಂದು ಲಿಫ್ಟ್ ಅಗತ್ಯ ಇದೆ. ಅಲ್ಪಸಂಖ್ಯಾತರ ವಿಶೇಷ ಘಟಕ ಯೋಜನೆಯಲ್ಲಿ ನಾವು ನೀವು ಬಂದು ಭೇಟಿ ಮಾಡ್ತೀವಿ. ಇಲ್ಲೇನು ಪ್ರಪೋಸಲ್ ಕೊಡಲ್ಲ, ನಿಮ್ಮ ಮನೆಗೆ ಬರ್ತೀವಿ. ದಯವಿಟ್ಟು ಇದನ್ನು ನಾವು ಹಕ್ಕೊತ್ತಾಯ ಅಥವಾ ಕೋರಿಕೆ ಅಥವಾ ಆಗ್ರಹ ಏನಾದರೂ ಭಾವಿಸ್ಬೋದು ಅಥವಾ ವ್ಯಕ್ತಿದೆ ಎಂದು ಭಾವಿಸಿದ್ದೇನೆ. ಮತ್ತೆ ಕನ್ನಡ ಕಲಿಕಾ ಕೇಂದ್ರ ತುಂಬಾ ಬರಗೂರು ರಾಮಚಂದ್ರಪ್ಪನವರು ಉದ್ಘಾಟನೆ ಪ್ರಥಮವಾಗಿ ಮಾಡಿದಾಗ ಒಂದು ಪರ್ಮಿಟ್ ಒಂದು ಶಾಶ್ವತ ಇರಬೇಕು ಅಂತೇಳಿ ಒಂದು ಕನ್ನಡ ಕಲಿಕಾ ಕೇಂದ್ರ ಇದು ಮಾಡಿದ್ದೇವೆ. ಇಲ್ಲಿ ಸೌಹಾರ್ದ ಕನ್ನಡದಲ್ಲಿ ಪುರಾಣಿನ ಶ್ಲೋಕಗಳು ಕನ್ನಡದಲ್ಲಿ ಹಾಕಿದ್ದೇವೆ. ಅದನ್ನ ಉದ್ಘಾಟನೆ ಮಾಡಿದವರು ಬೇಲಿಮಠದ ಸ್ವಾಮೀಜಿ, ಎಚ್.ಎಸ್. ದೊರೆಸ್ವಾಮಿ ಅವರು ಬಂದಿದ್ದಾರೆ ಮಸೀದಿಗೆ, ಬರಗೂರು ರಾಮಚಂದ್ರಪ್ಪ ಅವರು ಬಂದಿದ್ದಾರೆ, ವಿಶೇಷವಾಗಿ ನಾಗಮೋಹನ್ ಸರ್ ಬಂದಿದ್ದಾರೆ, ಸಿ.ಎಚ್. ಹನುಮಂತರಾಯ ಅವರು ಬಂದಿದ್ದಾರೆ. ಈ ರೀತಿಯ ಒಂದು ಸೌಹಾರ್ದತೆಯ ಭಾವೈಕ್ಯತೆಯ ಧಾರ್ಮಿಕ ಕೆಲಸಗಳೊಡನೆ ಒಂದು ಸೌಹಾರ್ದತೆಯ ಕೇಂದ್ರ ಮಸೀದಿಯತ್ತ ಒಂದು ಸನ್ಮಾರ್ಗ ಯೂಟ್ಯೂಬ್ ಚಾನಲ್ ಅವರು ಕನ್ನಡದ ಮಸೀದಿ ಅಂತೇಳಿ ನೋಡಿದ್ರು. ಅದ್ರ 3 ಲಕ್ಷ ಜನ ನೋಡಿದ್ದಾರೆ ಮೇಡಮ್. ಈ ರೀತಿಯ ಸಮಾಜ ಕಟ್ಟುವಂತ ಧಾರ್ಮಿಕ ಜೊತೆ ಸಮಾಜ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರ ಬೇಕು. ನಾವು ಭಾರಿ ನಿರೀಕ್ಷೆ ಮಾಡ್ತೀವಿ ವಿಮಾನ ಬಂದಿಲ್ಲ ಅಂತೇಳಿ. ಈಗ ಸಮಯ ಅವಕಾಶ ಸಿಕ್ತು, ನಾವು ಬಂದಿದ್ದೀರಿ. ನಾನು ಮತ್ತೊಮ್ಮೆ ಹನುಮಂತರಾಯಪ್ಪ ಅವರು ಬಂದಿದ್ದಾರೆ. ನಾವು ಪ್ರೀತಿ ಜಗಳ ಆಡ್ತಾ ಇರ್ತೀವಿ. ತಾವು ಪ್ರಥಮ ಬಂದಿದ್ದೀರಿ. ನಮಗೆ ಮತ್ತೊಮ್ಮೆ ತಮ್ಮವಾಗಿ ಸ್ವಾಗತವನ್ನು ಕೊಡ್ತಾ ಕೆಲವು ದಯಮಾಡಿ ಅದು ಸಿದ್ದರಾಮ ಕಾಲ ಅವಧಿಯಲ್ಲಿ ಆಯ್ತು. ಮತ್ತೆ 3 ಧರ್ಮದ ಕೇವಲ ನನ್ನ ಧರ್ಮಕ್ಕೆ ಕೇಳಕ್ಕಾಗುವಲ್ಲ, ಒಂದು ರುದ್ರಭೂಮಿಗೆ ಎಲ್ಲೋ ಒಂದು ಜಾಗ ಏನೋ ಇದಾಗಿತ್ತು ಹಿಂದೆ. ನಾನು ನಿಮ್ಗೆ ವೈಯಕ್ತಿಕವಾಗಿ ಮಾತಾಡ್ತೇನೆ. ಬಹಿರಂಗವಾಗಿ ಈಗ ಸಮಯದ ಅಭಾವ ಮತ್ತೆ ಕಾರಣಾಂತರಗಳಿಂದ ಸಾಧ್ಯತೆ ಇಲ್ಲ ಅಂತ ಮಾತಾಡಕ್ಕೆ. ಇದು ಕಾರ್ಯಕ್ರಮಕ್ಕೆ ಇದು ಯಾವುದೇ ಬಂಡವಾಳಶಾಹಿಗಳ ಸಂಸ್ಥೆ ಅಲ್ಲ. ಎಲ್ಲರೂ ವಾಲಂಟಿಯರ್ ಆಗಿ ಕೆಲಸ ಮಾಡುವಂತಹ ಮತ್ತು ವಿಶೇಷವಾಗಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಇಡೀ ಪದಾಧಿಕಾರಿಗಳು ಶ್ರಮ ಪಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈಗ ಸಾಹೇಬರಿಗೆ ಆರ್ಡರ್ ಕಾಪಿ ಕೊಟ್ಟೆ. ಅಪ್ರೂವಲ್ ನಮ್ಮ ಜನರಲ್ಮನೆಯಾಗಿ 8 ತಿಂಗಳು ಸರ್. 8 ತಿಂಗಳಾದ್ಮೇಲೆ ಬೆಂಗಳೂರಿನ 1,00,000 ಪೆಂಡಿಂಗ್ ಇದೆ ಸರ್. ನಾವು ಹೋರಾಟ ಮಾಡಿ ಗಮನಕ್ಕೆ ತಂದು ಅದು ಗುಲ್ಬರ್ಗಾದ ಸತ್ಯಾದೇವ್ರನ್ನ ನೀವು ಅಧ್ಯಕ್ಷ ಮಾಡ್ಬಿಟ್ಟಿದ್ರಿ. ಅವ್ರ ಕೈ ಸಿಗಲ್ಲ. ಸೊ ಹಂಗೇನೋ ಮಾಡಿ ಪಟ್ಟಿಡ್ದು 1,000 ಪೆಂಡಿಂಗ್ ಅಲ್ಲಿ ಮೊನ್ನೆ ಅಪ್ರೂವಲ್ ಮಾಡ್ತಿದೀವಿ. ನಮ್ಮ ಅನುಮತಿ ಆಗಿದೆ. ಅದು ಕೂಡ ತಮ್ಮ ಸಂಪೂರ್ಣ ಪ್ರಜಾಸತ್ತಾತ್ಮಕವಾಗಿ ಸರ್ಕಾರದ ಒಪ್ಪಂದನೆಯ ಕಾನೂನು ಮತ್ತು ನೀತಿಯ ಮೇಲೆ ಕೆಲಸ ಮಾಡ್ತಾ ಇದೆ. ನಾನು ಇಷ್ಟು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರ್ತಾ ಮತ್ತು ವಿಶೇಷವಾಗಿ ನಮ್ಮ ಮೋದನ್ಗಳು ತುಂಬಾ ನಾವು ಯಾವುದೇ ITBT ಸಂಬಳ ಕೊಡಲ್ಲ. 20,000 30,000 ಕೊಡ್ತೀವಿ. ಈ ಸರ್ಕಾರದ ಇದನ್ನು ರಾಜೀವ್ ಗಾಂಧಿ ಯೋಜನೆ ಇದೆ, ಅದರಲ್ಲಿ ನಮ್ಮ ಸ್ಟಾಫ್ಗೆ ಇದು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೋರ್ಕೊಳ್ತೇನೆ. ಅದಲ್ಲದೆ ಸರ್ವಧರ್ಮ ಯಾರು ಅದರ ಇದ್ದಾರೆ, ನಮ್ಮ ದೇವಸ್ಥಾನದ ಅರ್ಚಕರು ಬಡವರು ಯಾರಿದ್ದಾರೆ ಆರ್ಥಿಕವಾಗಿ ಮತ್ತು ಕ್ರಿಶ್ಚಿಯನ್ 3 ಧರ್ಮಕ್ಕೂ ನಾವು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿಶೇಷವಾಗಿ ಕೋರ್ಕೊಳ್ತಾ ಈಗ ಮತ್ತೆ ಒಂದು ಕೇವಲ ಮಸೀದಿಯಂತಹ ಕಮಿಟಿ ಅದನ್ನ ಉಪಸಮಿತಿಯನ್ನಾಗಿ ಮಾಡಿ ಬೈಲಾ ಅಡಿಯಲ್ಲಿ ವಿಶೇಷ ಆಹ್ವಾನಿತರಾಗಿ ನಮ್ಮ ದಸ್ತಿಗರವರು ಮುನಾಫ್, ಸಲೀಂ ಅಹಮದ್, ಯೂಸುಫ್, ಅನ್ಸರ್ ಚಾಂದು ಇದರ ಕೆಲಸ ಮಾಡುತ್ತಾ ದಂಡವನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ಬೈತುಲ್ ಮಾಲ್ನ ಫಯಾದ್ ಅವರು, ಮುಷೀರ್ ಅವರು, ಫರೀಸ್ ಬೇಗಂ ಎಲ್ಲರೂ ನಮ್ಮೊಟ್ಟಿಗೆ ಕೈ ಜೋಡಿಸ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲ ರೀತಿಯ ನನ್ನ ವೈಯಕ್ತಿಕ ಕಾರಣಗಳಿಂದ 1-2 ದಿನ ಈ ಇದರಲ್ಲಿ ಇನ್ವಾಲ್ವ್ ಆಗಕ್ಕಾಗಿಲ್ಲ. ವೈಯಕ್ತಿಕ ಕೆಲವು ಕಾರಣಗಳಿಂದ ವಿಶೇಷವಾಗಿ ನಮ್ಮ ಕಾರ್ಯದರ್ಶಿಗಳು ಬಶೀರ್ ಅಹಮದ್ ಬೇಗ್ ಅವರಿಗೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತುಂಬಾ ಅದ್ಭುತವಾಗಿ ಜವಾಬ್ದಾರಿಯಾಗಿ ನಿರ್ವಹಿಸಿದ್ದಾರೆ. ನಾನು ಎಲ್ಲರಿಗೂ ಮಾಡ್ತಾ ಮತ್ತು ವಿಶೇಷವಾಗಿ ಬಂದಿರುವಂತಹ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತೆ ನಮ್ಮ ಎಲ್ಲ ವಿಶೇಷವಾಗಿ ಸರ್ ಇವರು ನಮ್ಮ SIR ಜಮಾತೆ ಇಸ್ಲಾಂ ನಮ್ಮ ಗೆಳೆಯರು ಬಂದಿದ್ದಾರೆ. ಅವರು ಪೂರ್ತಿ ನಮ್ಮ ಆಲ್ರೆಡಿ ಒಂದು ಕ್ಯಾಂಪ್ ಮಾಡಿದ್ದೇವೆ. ನಮ್ಮ ಸೈಯದ್ ಮೊಹಿದ್ದೀನ್ ಬಂದಿದ್ದಾರೆ. ಈಗ ಮತ್ತೆ ನಾವು 5ನೇ ತಾರೀಕು ಕ್ಯಾಂಪ್ ಮಾಡ್ತಾ ಇದ್ದೇವೆ.
ಸ್ವಲ್ಪ BLOಗಳ ಸಂಪರ್ಕ, ನಾನು ಇದು ಸಭೆ ಆದ್ಮೇಲೆ ತಮ್ಮ ಹತ್ರ ಮಾತಾಡ್ತೇವೆ. ತುಂಬಾ ಗಂಭೀರವಾಗಿ ಮಾಡಬೇಕಾಗಿದೆ. ನೆನ್ನೆ ಶುಕ್ರವಾರ ನಮಗೆ ಅದು ವಿಡಿಯೋ ಕಳಿಸಿದ್ದೆ, ನಮ್ಮಲ್ಲಿ ಇದು ಮಾಡಿದ್ದು. ತುಂಬಾ ದೊಡ್ಡ ಜವಾಬ್ದಾರಿ ಅದು. ಅದರ ನಿಮ್ಮ ಪಾರ್ಟಿ, ನಿಮ್ಮ ಪಕ್ಷದ PLO ಯಾರಿದ್ದಾರೆ ಅವರು ನಮ್ಮನ್ನು ಸ್ವಲ್ಪ ಸಂಪರ್ಕ ಮಾಡಿ, ಸ್ವಲ್ಪ ಸೀರಿಯಸ್ ಅವ್ರನ್ನ ಹಾಕಿ, ಬರೀ ಹೊಟ್ಟೆ ಚಟ ಹಾಕೊಂಡು ಶೋ ಗಿರಕಿಲ್ ದುರ್ಗ ಹಾಕ್ಬೇಡಿ, ಸ್ವಲ್ಪ ವರ್ಕ್ ಮಾಡೋದನ್ನ ದಯಮಾಡಿ ಹಾಕ್ಬೇಕು ಅಂತೇಳಿ ಕೋರ್ಕೊಳ್ತೇನೆ. ಸ್ವಲ್ಪ ನೇರ ನಿಷ್ಠುರವಾಗಿ ಮಾತಾಡೋದು ಸಭೆ ಇರಲಿ ಅಂತ ಕೋರ್ಕೊಳ್ತೇನೆ. ಸರ್ ದಯವಿಟ್ಟು ಈ ಕಡೆ ಇಲ್ಲ ಸರ್, ಸ್ವಲ್ಪ ಈ ಕಡೆ. ಮೇಡಮ್ ಅವ್ರು ಕಾಣಿಸ್ತಾ ಇಲ್ಲ, ಮೇಡಮ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಹಾಗೆ ಬಗ್ಗೆ. ಹಾ ಸರ್ ಬನ್ನಿ ಮುಂದೆ ಬನ್ನಿ. ಸಮಿಲ್ಲ ಸರ್. ಮಸೀದ್ ಯಥಾಹ ಆಡಳಿತ ಮಂಡಳಿಯ ಸಂಸ್ಥೆಯಾದ ಮಸೀದ್ ಯಥಾಹ ಭೈರತ್ ಮಾಲ್ಕಂತಿ ಆಶ್ರಯದಲ್ಲಿ ನನ್ನ ಆತ್ಮೀಯ ಮಾರ್ಗದರ್ಶನ ಬಹಳಷ್ಟು ಬಾರಿ ಹಲವಾರು ವಿಷಯಗಳಲ್ಲಿ ಮಾರ್ಗದರ್ಶನದಲ್ಲಿ ಹೇಳಿದ್ದಾರೆ. ಆತ್ಮೀಯರು, ಬಹಳ ದಿನಗಳ ಒಡನಾಡಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ತಮ್ಮನ್ನು ತಾವು ಸಾಹಿತ್ಯದಲ್ಲೂ ಸಹ ಬಹಳ ಉತ್ತಮ ರೀತಿಯಲ್ಲಿ ಗುರುತಿಸಿಕೊಂಡು ಜನಾನುರಾಗಿಯಾಗಿ ಈ ಭಾಗದ ಎಲ್ಲ ಸಮಾಜದ ಮುಖಂಡರನ್ನ ಜೊತೆಲ್ಲ ಕರ್ಕೊಂಡು ಹೋಗ್ತಕ್ಕಂಥ ಹಿರಿಯರಾದಂಥ ಶಮೀವುಲ್ಲಾ ಸರ್ ಅವರ ವೇದಿಕೆ ಮೇಲೆ ಉಪಸ್ಥಿತರಿರುವ ಮತ್ತೋರ್ವ ಏನು ದೂರದರ್ಶನದಲ್ಲಿ ಬಹಳ ಹಿಂದಿನಿಂದ ಅತ್ಯಂತ ಯಶಸ್ವಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಎರಡರಲ್ಲೂ ಈ ನಾಡಿಗೆ ಬಹಳಷ್ಟು ಸೇವೆಯನ್ನು ಸಲ್ಲಿಸತಕ್ಕಂಥ ಆತ್ಮೀಯರಾದ ಶಮೀವುಲ್ಲಾ ಅವರೇ, ದೇವರಾಜ್ರವರೇ, ನಜೀರ್ ಅವರೇ, ಮಹಬೂಬ್ ಅವರೇ, ನನ್ನ ಪುತ್ರಿ, ಪಕ್ಷದ ವಕ್ತಾರರು, ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರದಿಂದ 2 ಬಾರಿ ಚುನಾವಣೆಯಲ್ಲಿ ನಿಂತು ಸ್ಪರ್ಧೆ ಮಾಡಿರ್ತಕ್ಕಂಥ ಕುಸುಮಾರ್ ಅವರೇ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬಹಳಷ್ಟು ಜನ ಎಲ್ಲರೂ ಪರಿಚಿತರು, ನನ್ನ ಆತ್ಮೀಯರೇ, ಇವತ್ತಿನ ಪ್ರತಿಭಾ ಪುರಸ್ಕಾರದಲ್ಲಿ ಭಾಜನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು. ಶಮೀವುಲ್ಲಾ ಅವರು ಬಹಳ ನೇರ, ನಿಷ್ಠೂರ, ಸತ್ಯವನ್ನು ಹೇಳ್ತಕ್ಕಂಥ ಪ್ರಭಾವ, ಅವರು ನೇರವಾಗಿ ಮಾತನಾಡ್ತಕ್ಕಂಥ ಸ್ವಭಾವ. ಯಾವುದೇ ರೀತಿಯಲ್ಲಿ ಅವರ ಉದ್ದೇಶ ಕೇವಲ ಒಳ್ಳೆಯದಕ್ಕಾಗಿರುತ್ತದೆ ಹೊರತು ಈ ಸಮಾಜವನ್ನ ಸರಿದಾರಿಗೆ ತರಬೇಕು, ಈ ಸಮಾಜದಲ್ಲಿ ಬರ್ತಕ್ಕಂಥ ಅಂಕುಡೊಂಕುಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ, ಜೊತೆಗೆ ವಿಶೇಷವಾಗಿ ಕನ್ನಡ ಪ್ರೇಮವನ್ನ ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲ್ಲ. ಇವತ್ತೇನು ಈ ಭಾಗದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವುದರ ಮುಖೇನ ರಾಜ್ಯದಲ್ಲಿ ಸಮೀಕ್ಷೆಗಳ ಪ್ರಕಾರ 1ರಿಂದ SLC ವರೆಗೆ ಅತಿ ಹೆಚ್ಚು ಡ್ರಾಪ್ಔಟ್ ಸ್ಟೂಡೆಂಟ್ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಯಾರಾದ್ರೂ ಮಧ್ಯೆ ಶಾಲೆಯನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಅದು ಹೆಚ್ಚಿನ ಪರ್ಸೆಂಟೇಜ್ ಮುಸ್ಲಿಂ ಜನಾಂಗ. ಖಂಡಿತ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಭಾರತದಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಬ್ಬರು ಸಮಾನರಾಗಿ ಎಲ್ಲ ಕ್ಷೇತ್ರಗಳಲ್ಲಿ, ವಿದ್ಯಾಕ್ಷೇತ್ರ ಇರ್ಬೋದು, ಎಲ್ಲ ಈ ಸಮಾಜದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಿ ಬಾಳಬೇಕಾದಂಥ ಶಾಂತಿ ವಾತಾವರಣ ಹಿಂದೆ ಇತ್ತು. ಈಗ ಅದೊಂದು ಸ್ವಲ್ಪ ಕಡಿಮೆ ಆಗಿದೆ. ಈಗ ಮತ್ತೆ ಅದು ಪ್ರಾರಂಭವಾಗ್ತದೆ ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಜಾಸ್ತಿ ಇದ್ದಾರೆ. ಬಹುಶಃ ಆ ಡ್ರಾಪ್ಔಟ್ಸ್ ಆಗೋದಕ್ಕೆ ಪೋಷಕರು ಮುಖ್ಯ ಕಾರಣ ಅಂತ ನಾನು ಭಾವಿಸ್ತೇನೆ. ಪೋಷಕರಲ್ಲಿ ಆ ತಿಳುವಳಿಕೆಯನ್ನು ಮೂಡಿಸಬೇಕಾಗ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಏನು ಆ ಒಂದು ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡು
ಮುಂದಿನ ಭವಿಷ್ಯವನ್ನು ರೂಪಿಸೋದಕ್ಕೆ ಪೋಷಕರು ಜವಾಬ್ದಾರಿಯನ್ನು ತರಬೇಕಾಗ್ತದೆ. ಕೇವಲ ಚಿಕ್ಕ ವಯಸ್ಸಿನಲ್ಲೇ ನಾನು ನೋಡ್ದಂಗೆ ಈ ಸಮಾಜದಲ್ಲಿ ಬರ್ತಕ್ಕಂಥ ಬಹಳಷ್ಟು ಚಿಕ್ಕ ಮಕ್ಕಳು ಬೇರೆ ವ್ಯಾಪಾರ ವ್ಯವಹಾರ ಅಥವಾ ಈ ವೆಹಿಕಲ್ ರಿಪೇರಿ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಬಾಲಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೆ ಹಿಂದೆ. ಈಗ ಅದರ ಪ್ರಮಾಣ ಕಡಿಮೆ ಆಗಿದೆ. ಅದನ್ನೆಲ್ಲವನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಏನು ಕರ್ನಾಟಕ ವಕ್ಫ್ ಮಂಡಳಿಯಿಂದ ನೋಂದಾಯಿತ ಇರತಕ್ಕಂಥ ಈ ಸಂಸ್ಥೆ ಶಮೀವುಲ್ಲಾ ಅವರ ನೇತೃತ್ವದಲ್ಲಿ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ತನ್ನ ಕೈಲಾದ ಮಟ್ಟಿಗೆ ಎಷ್ಟು ಸಾಧ್ಯವೋ ಅಷ್ಟು ಉತ್ತಮ ವ್ಯಾಸಂಗಕ್ಕೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಒಳ್ಳೆಯ ಧ್ಯೇಯ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ತಾವು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರ ಸಹಕಾರದೊಂದಿಗೆ ನಡೆಸ್ತಾ ಇದ್ದೀರಿ. ಖಂಡಿತ ಇದು ಬಹಳ ಅತ್ಯುತ್ತಮ ಕಾರ್ಯಕ್ರಮ ಅಂತ ನಾನು ಅದು ಭಾವಿಸ್ತಾ, ತಾವೇನು ಹಲವಾರು ಸಮಸ್ಯೆಗಳನ್ನು ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳನ್ನು ಹೇಳಿದ್ವಿ. ಖಂಡಿತ ಏನು ಇವತ್ತು ಕರ್ನಾಟಕದಲ್ಲಿ 3 ವರ್ಷಗಳ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅವಧಿ ಮುಗಿದಿದೆ. ಇನ್ನು 2 ವರ್ಷಗಳ ಅವಧಿಯಲ್ಲಿ ಗೌರವಾನ್ವಿತ ಡಿ.ಕೆ. ಶಿವಕುಮಾರ್ ಅವರು ವಿಶೇಷವಾಗಿ ಈ ಕ್ಷೇತ್ರದ ಬಗ್ಗೆ ಬಹಳ ಹೆಚ್ಚು ಮಾಹಿತಿಯನ್ನು ಉಳ್ಳಂಥವರು ಮುಖ್ಯಮಂತ್ರಿಗಳಾಗಿದ್ದಾರೆ. ನಾನಾಗಲಿ ಕುಸುಮಾರ್ ಅವರಾಗಲಿ ಖಂಡಿತ ನೀವೇನು ಸಮಸ್ಯೆಗಳನ್ನು ಅಥವಾ ಸರ್ಕಾರದಿಂದ ಆಗಬೇಕಾದಂಥ ಕಾರ್ಯಗಳನ್ನು ಹೇಳಿದ್ರಿ. ಅದು ನಮ್ಮ ಕಾರ್ಯಕ್ರಮ, ನಮ್ಮದು ಕೆಲಸ ಅಂತ ಹೇಳಿ ಮುತುವರ್ಜಿ ವಹಿಸಿ ಸಾಧ್ಯವಾದ ಮಟ್ಟಿಗೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ. ಖಂಡಿತ ಅದನ್ನು ಬಗೆಹರಿಸ್ತೇವೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ತಾವೇನು ಬಹಳ ಉತ್ತಮವಾದ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾವು ಸಹ ನಿಮ್ಮ ಜೊತೆ ಪಾಲ್ದಾರರಾಗಿರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಿದ್ಯಾರ್ಥಿಗಳು ಏನಿವತ್ತು ಪ್ರತಿಭಾ ಪುರಸ್ಕಾರದ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ತಮ್ಮೆಲ್ಲರಿಗೂ ಮುಂದಿನ ಜೀವನ ಉತ್ತಮ ಭವಿಷ್ಯವನ್ನು ತಾವು ರೂಪಿಸ್ಕೊಳ್ಬೇಕು. ಈ ಭಾರತದ ಸತ್ಪ್ರಜೆಗಳಾಗಿ ರೂಪುಕೊಂಡು ಉತ್ತಮ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತಮಗೆ ಇಷ್ಟ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಂಡು ಸತ್ಪ್ರಜೆಗಳಾಗಿ ಬಾಳೋದ್ರ ಮುಖೇನ ಬೇರೆಯವರಿಗೆ ಮಾರ್ಗದರ್ಶನವನ್ನು ಸಾಕ್ಷಿಯಾಗಿರಬೇಕು ಅಂತ ಹೇಳಿ ನಾನು ಬಯಸ್ತಾ, ತಮ್ಮೆಲ್ಲರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ, ತಮ್ಮ ಭವಿಷ್ಯ ಇನ್ನು ಉಜ್ವಲವಾಗಿರಲಿ ಅಂತ ಹೇಳಿ ನಮ್ಮೆಲ್ಲ ಸಹಕಾರ ತಮಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕರೆದು ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಮೀವುಲ್ಲಾ ಮತ್ತು ಅವರ ತಂಡದ ಎಲ್ಲ ಸದಸ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಉದ್ಘಾಟಕರಾಗಿ ಬಂದಿರುವ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಬೆಂಗಳೂರು ಪಶ್ಚಿಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆಗಿರುವ ಹನುಮಂತರಾಯಪ್ಪ ಅವರೇ, ಇನ್ನು ವೈಯಕ್ತಿಕವಾಗಿ ನಾನು ತುಂಬ ಮೆಚ್ಚುವ ಮತ್ತು ನಾನು ತುಂಬ ಗೌರವಿಸುವ ಹಾಗೆಯೇ ಕಾಂಗ್ರೆಸ್ನ ವಕ್ತಾರರು ಮತ್ತು ಕಾಂಗ್ರೆಸ್ ಸಮಿತಿಯ ಪ್ರಮುಖ ನಾಯಕರು ಆಗಿರುವ ಶ್ರೀಮತಿ ಕುಸುಮಾ ಅವರೇ, ಸಹ ಸಂಸ್ಥೆಯ ನೂತನ ಪದಾಧಿಕಾರಿಗಳೇ ಎಲ್ಲರೂ ಕೂಡ ಒಂದು ಹೊಸ ಟೀಮು ಈ ಒಂದು ಬೋರ್ಡಿಂದ ಅನುಮತಿಯನ್ನು ಪಡೆದು ಈ ಒಂದು ಪ್ರದೇಶದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲುವಂತಹ ಒಂದು ಹೊಸ ಪಡೆ ಈ ತಾಹಾ ಮಸೀದಿಗೆ ಬಂದಿದೆ. ಅವರಿಗೂ ಕೂಡ ನಾನು ಎಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಇಲ್ಲಿ ಕೆಲವು ಮುಖ್ಯವಾದ ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಒಂದು, ಮಸ್ಜಿದ್ ಧಾರ್ಮಿಕ ಕೇಂದ್ರ ಅನ್ನೋದು ಒಂದು ನಂಬಿಕೆ. ಇಲ್ಲಿ ಮಸ್ಜಿದೆ ತಾಹಾ ಅದು ಕೇವಲ ಧರ್ಮ ಅಲ್ಲ, ಅದು ಬದುಕನ್ನ ಕಟ್ಟಿಕೊಡುವಂಥದ್ದು. ಧರ್ಮ ಮತ್ತು ಬದುಕು ಒಂದಕ್ಕೊಂದು ಪೂರಕವಾಗಿರುವಂಥದ್ದು. ಬದುಕಿನ ಮೂಲಕ ಧರ್ಮವನ್ನು ನೋಡೋದು, ಧರ್ಮದ ಮೂಲಕ ಬದುಕನ್ನ ನೋಡೋದು, ಇವೆರಡರ ಒಟ್ಟು ಉದ್ದೇಶ ಭವಿಷ್ಯ. ಇಲ್ಲಿ ನೆರೆದಿರುವ ಮಕ್ಕಳಿಗೆ ಇವತ್ತು ಕೊಡ್ಲಾಗ್ತಿರುವ ಸ್ಕಾಲರ್ಶಿಪ್ ಇದೆಯಲ್ಲ, ಅದು ಕೇವಲ ಹಣ ಅಲ್ಲ, ಈ ಮಕ್ಕಳ ಬದುಕಿಗೆ ಕೊಡಲಿರುವ ಭವಿಷ್ಯ. ಈ ಮಕ್ಕಳು ದೇಶದ ಬೆಳಕು, ಈ ಮಕ್ಕಳು ದೇಶದ ಸ್ಟ್ರೆಂತ್. ಈ ಮಕ್ಕಳಿಗೆ ತನ್ನ ಕೈಲಾದಷ್ಟು ಸಹಾಯವನ್ನ ಇಲ್ಲಿ ಸಮೀವುಲ್ಲಾ ಖಾನ್ ಅವ್ರು ಇರ್ಬೋದು ಮತ್ತೆ ಈ ಸಂಸ್ಥೆಯ ಬೇರೆ ಇನ್ನಿತರೆ ಪದಾಧಿಕಾರಿಗಳು ಇರ್ಬೋದು, ಇದನ್ನ ಕೊಡೋದ್ರ ಮೂಲಕ ಇಲ್ಲಿ ಈ ಮಸೀದಿ ಅಥವಾ ಈ ಒಂದು ಕೇಂದ್ರ ಅನ್ನೋದು ಕೇವಲ ಧರ್ಮಕ್ಕೆ ಮಾತ್ರ ಸೀಮಿತ ಅಲ್ಲ. ಧರ್ಮವನ್ನ ಮೀರಿ ಮನುಷ್ಯತ್ವವನ್ನ, ಧರ್ಮವನ್ನ ಮೀರಿ ಸಂಬಂಧಗಳನ್ನ, ಮತ್ತೆ ಇಲ್ಲಿ ಕೊಡ್ಲಾಗ್ತಿರೋದು ಬರೀ ಮುಸ್ಲಿಂ ಮಕ್ಕಳಿಗೆ ಅಷ್ಟೇ ಅಲ್ಲ. ಹನುಮಂತರಾಯಪ್ಪ ಅವ್ರು ಮಾತಾಡ್ತಾ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳಿದ್ರು. ಒಂದು, ಡ್ರಾಪ್ ಔಟ್ಸ್
ಡ್ರಾಪ್ ಔಟ್ಸ್ ಮುಸ್ಲಿಂ ಅಲ್ಲಿ ಏನಾಗ್ತಿದೆ ಅನ್ನೋದು ಇದೆಯಲ್ಲ, ಹೆಚ್ಚು ಪ್ರಮಾಣದಲ್ಲಿ ಆಗ್ತಿರೋದು ಇದೆಯಲ್ಲ, ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಅಂದ್ರೆ ಈ ಧಾರ್ಮಿಕ ಕೇಂದ್ರದ ಈ ಮಸೀದಿಯ ಉದ್ದೇಶ ಇಲ್ಲಿ ಎಜುಕೇಶನ್ ಅನ್ನ ಕೊಡೋದು, ಇಲ್ಲಿ ಗೌರವಯುತ ಬದುಕನ್ನ ಕೊಡೋದು, ಇದು ಸೌಹಾರ್ದತೆಯ ಸಂಕೇತ ಕೂಡ. ನೀವು ಅಲ್ಲಿ ಮೇಲ್ಗಡೆ ಹೋಗಿ ನೋಡ್ಕೊಂಡ್ ಬನ್ನಿ, ನೀವು ಅಲ್ಲಿ ಕುರಾನಿನ ಶ್ಲೋಕಗಳು ಕನ್ನಡದಲ್ಲಿ ನೀವು ನೋಡಿಲ್ಲ ಅನ್ಸುತ್ತೆ, ನೀವು ನೋಡಿದಿರಲ್ವಾ? ನೀವು ಕುರಾನಿನ ಶ್ಲೋಕಗಳು ಕನ್ನಡದಲ್ಲಿದೆ, ಮತ್ತು ಒಂದೆರಡು ಪ್ರೇಯರ್ಗಳು ಕನ್ನಡದಲ್ಲೂ ಹಾಕಿವೆ, 2 ಪ್ರೇಯರ್ಗಳು ಕನ್ನಡದಲ್ಲೂ ಹಾಕಿವೆ. ಅಂದ್ರೆ ಈ ಮದುವೆಗಳು ಇರ್ಬೋದು ಅಥವಾ ಪ್ರೇಯರ್ಗಳು ಇರ್ಬೋದು. ಅಂದ್ರೆ ಧರ್ಮ ಭಾಷೆಯನ್ನ ಮೀರಿದ್ದು. ಇಂತಹ ಬೇಕಾದಷ್ಟು ಒಳ್ಳೆಯ ಸಂಗತಿಗಳು ನಮ್ಮ ಸಮೀವುಲ್ಲಾ ಖಾನ್ ಅವರ ಸಾರಥ್ಯದಲ್ಲಿ, ಅವರ 30 ದಿನ ರಿಟೈರ್ಡ್, 1 ತಿಂಗಳ 2 ತಿಂಗಳ ಖಾಲಿ ಕೈಯಲ್ಲಿ ರಿಟೈರ್ಡ್ ಆಗ್ತಿರುವಂತಹ ಸಮೀವುಲ್ಲಾ ಖಾನ್ ಅವರೇ ಸೋಷಿಯಲ್ ವರ್ಕ್ ಮಾಡಿ ಆತರ. ಹೀಗಾಗಿ ಇಲ್ಲಿ ನನಗೆ ತುಂಬಾ ಗಾಢವಾದ ಅಪ್ರಿಸಿಯೇಷನ್ ಇದೆ. ಇದು ನಿಮ್ಮ ಕ್ಷೇತ್ರದ ಒಂದು ಸೌಹಾರ್ದ ಕೇಂದ್ರ. ಇಲ್ಲಿ ಹಿಂದೂ ಮುಸ್ಲಿಮು ಈ ಮಕ್ಕಳಿಗೆ, ಹಿಂದೂ ಮಕ್ಕಳಿಗೂ ಕೂಡ ಕೊಡ್ತಿದ್ದಾರೆ. ಅಂದ್ರೆ ಈ ಕ್ಷೇತ್ರದ ಮೂಲಕ ಧರ್ಮವನ್ನ ಮೀರಿದ ಬದುಕನ್ನ ನಾವು ಕಟ್ಟಬೇಕಾಗಿದೆ. ಮತ್ತು ಮುಸ್ಲಿಮರು ಎಲ್ಲದಕ್ಕಿಂತ ಮುಖ್ಯವಾಗಿ ಮುಖ್ಯವಾಹಿನಿಗೆ ಬರಬೇಕಾಗಿದೆ, ಮೇನ್ ಸ್ಟ್ರೀಮಿಗೆ ಬರಬೇಕಾಗಿದೆ. ಇದು ಬೇಕಾದಷ್ಟು ಒಳ್ಳೆಯ ಅಂಶಗಳನ್ನ ಮತ್ತು ಬೇರೆ ಕಡೆ ಎಲ್ಲಾ ಕಡೆಯೂ ಕೂಡ ಇದು ಆಗ್ಬೇಕಾಗಿರುವಂತಹ ವಿಚಾರ. ಎಜುಕೇಶನ್ ಅಲ್ಲಿ ಇರಬಹುದು, ಸಾಮಾಜಿಕವಾದ ಬದುಕಲ್ಲಿ ಇರಬಹುದು, ರಾಜಕಾರಣದಲ್ಲಿ ಇರಬಹುದು, ಕೈಗಾರಿಕೆಗಳಲ್ಲಿ ಇರಬಹುದು, ಇನ್ನಿತರ ಯಾವುದೇ ಕ್ಷೇತ್ರಗಳಲ್ಲಿ ಇರಬಹುದು, ಮುಸ್ಲಿಮರು ಮುಖ್ಯ ವಾಹಿನಿಗಳಲ್ಲಿ ಬರಬೇಕಾಗಿದೆ. ಈ ಮುಸಲ್ಮಾನ್ ನೋಡಿಲಿ ಕನ್ನಡ ಕಲಿಕಾ ಕೇಂದ್ರ, ಇಲ್ಲಿ ಲೈಬ್ರರಿ ಇದೆ, ಎಷ್ಟು ಚೆನ್ನಾಗಿದೆ. ಕನ್ನಡವನ್ನ ಕಲಿಯೋದ್ರ ಮೂಲಕ, ಆ ಭಾಷೆಯನ್ನ ಕಲಿಯೋದ್ರ ಮೂಲಕ ನೀವು ಬದುಕನ್ನ ಕಟ್ಕೊತೀರಾ. ಆ ಭಾಷೆಯನ್ನ ಕಲಿಯೋದ್ರ ಮೂಲಕ ಆ ನೆಲದಲ್ಲಿ, ಆ ಮಣ್ಣಲ್ಲಿ, ಆ ಉಸಿರಲ್ಲಿ, ಆ ಗಾಳಿಯಲ್ಲಿ ನೀವು ಬೆರೆತೋಗ್ತೀರಾ. ನೀವು ಆ ಭಾಗದ ಒಂದು ಜನ ಆಗ್ತೀರಾ ಮತ್ತು ಆ ಮೂಲಕವಾಗಿ ನೀವು ಬದುಕಿನ ಶಕ್ತಿಯನ್ನ ಪಡ್ಕೊತೀರಾ, ಆತ್ಮಗೌರವವನ್ನ ಪಡ್ಕೊತೀರಾ. ಇದು ಇಂತಹ ಒಂದು ಅದ್ಭುತವಾದಂತಹ ಸಂದೇಶವನ್ನ ಸಮೀವುಲ್ಲಾ ಖಾನ್ ನೇತೃತ್ವದ ಇಡೀ ಗೆಳೆಯರ ತಂಡ ಇಲ್ಲಿಂದ ಅದು ಪಸರಿಸ್ತಾ ಇದೆ. ಒಂದು ನಯಾ ಪೈಸಾ ಇಲ್ದಲೇ ಇರುವಂತಹ ಈ ಸಂಸ್ಥೆಯಲ್ಲಿ ಎಲ್ಲರೂ, ಇಲ್ಲಿ ನೆರೆದಿರುವ ಎಲ್ಲರೂ ಕೂಡ ಸೇರಿ ದೊಡ್ಡ ಮಸೀದಿಯನ್ನು ಕಟ್ಟಿದ್ದಾರೆ, ಖಬ್ರಸ್ತಾನ್ ಕಟ್ಟಿದ್ದಾರೆ, ಮತ್ತು ಬಡವರಿಗೆ ನೆರವನ್ನು ಕೊಡ್ತಿದ್ದಾರೆ. ಅವಾಗ ಇದು ರೂಮ್ ಎಲ್ಲ ಇದೆ, ಬಡ ಮಕ್ಕಳು ಬಂದಲ್ಲಿ ನೆಲೆಯನ್ನು ಪಡ್ಕೋಬಹುದು ಅಂತ ಹೇಳ್ತಿದ್ದಾರೆ, ಸ್ಕಾಲರ್ಶಿಪ್ ಅನ್ನು ಕಟ್ತಿದ್ದಾರೆ. ಹೀಗೆ ಬೇಕಾದಷ್ಟು ಸಮಾಜ ಸೇವೆಯ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈ ಸಂಸ್ಥೆ ಇಡೀ ಬೆಂಗಳೂರಿನ ದೊಡ್ಡ ಹೆಗ್ಗಳಿಕೆ ಎನ್ನುವ ಮಟ್ಟಕ್ಕೆ ಈ ಸಂಸ್ಥೆಯನ್ನ ಬೆಳೆಸ್ತಿರೋದಿದೆಯಲ್ಲ, ಬಹಳ ಅದ್ಭುತವಾದ ಕಾರಣ. ಅದು ನಿಮ್ಮ ಕ್ಷೇತ್ರದಲ್ಲಿರುವುದು. ಈ ಸಂಸ್ಥೆಯನ್ನ ನೀವು ಕೂಡ ಕೈ ಹಿಡಿದು ಕಾಪಾಡ್ಕೋಬೇಕು ಅನ್ನೋದು ನಾನು ಈ ಸಂಸ್ಥೆಯ ಪರವಾಗಿ ನಿಮಗೆ ನಾನು ಕೇಳ್ಕೊಳ್ಳುವಂತಹ ವಿಚಾರ. ಇದು ಅತ್ಯಂತ ಮುಖ್ಯವಾಗಿ ನಾನು ಹೇಳುವಂತ. ಇನ್ನು ಬೇಕಾದಷ್ಟು ಕೆಲಸಗಳಾಗಬೇಕಾಗಿದೆ ಅನ್ನೋ ವಿಚಾರವನ್ನು ಅವರು ಹೇಳಿದ್ರು. ಒಂದು ಇಲ್ಲಿ ಕೆಲವು ಸವಲತ್ತುಗಳು ಇರ್ಬೋದು ಅಥವಾ ಇನ್ನು ಕೆಲವು ಎಕ್ಸ್ಟೆನ್ಷನ್ಸ್ ಆಗಿರೋ ಇದಕ್ಕೆ ಪೂರಕವಾದಂತಹ ಚಟುವಟಿಕೆ ನೀವು ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥದ್ದು. ನಾನು ನಿಮ್ಮ ಅನುಮತಿ ಇಲ್ದಲೆ ಸ್ವಲ್ಪ ಮಾತಾಡ್ತೀನಿ, ಏನು ತಪ್ಪು ತಿಳ್ಕೊಬಾರ್ದು. ಒಂದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೂಡ ಕೊಡಿ ಇಲ್ಲಿಗೆ, ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೂಡ ಬೇಕು. ನಾನು ಯಾವ ತರ ಹೇಳ್ತಿದ್ದೀನೋ ಗೊತ್ತಿಲ್ಲ, ನಾನಂತೂ ರಾಜಕಾರಣಿ ಅಲ್ಲ. ಇಲ್ಲಿರುವ ಮುಸ್ಲಿಮ್ಸಿಗೆ ಎಷ್ಟು ಜನ ಮುಸ್ಲಿಮ್ಸ್ ಇದ್ದಾರೆ ಇಲ್ಲಿ? 5,000 ಜನ. BBMP ಎಲೆಕ್ಷನ್ಸ್ 12,000. ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೂಡ ಕೊಡಿ, ಅದು ಕೂಡ ಬೇಕಾಗುತ್ತೆ. ಆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೊಡೋದ್ರ ಮೂಲಕ ಇಡೀ ನಿಮ್ ಕ್ಷೇತ್ರದಲ್ಲಿ ಒಂದು ಸಂದೇಶ ರವಾನೆ ಆಗುತ್ತೆ. ಮತ್ತು ನೀವು ಎಲ್ಲಿಗೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೊಡ್ತಿದ್ದೀರಾ? ಒಂದು ಸೌಹಾರ್ದ ಕೇಂದ್ರಕ್ಕೆ ರೆಪ್ರೆಸೆಂಟೇಷನ್ ಕೊಡ್ತಿದ್ದೀರಾ. ಹಿಂದೂ ಮುಸ್ಲಿಮರು ಕೂಡ ಯಾವುದು ಕಮ್ಯುನಲ್ ಸೆಂಟರ್ ಅಲ್ಲ. ನಾವು ಎರಡನ್ನೂ ವಿರೋಧ ಮಾಡ್ತೀವಿ. ಎರಡು ಎಕ್ಸ್ಟ್ರೀಮು ಕಮ್ಯುನಲ್ ಯಾವುದೇ ಆಗಿರಲಿ, ಕಮ್ಯುನಲ್ ಮೈಂಡ್ ಸೆಟ್ ಅನ್ನೋದಕ್ಕೆ ಜಾತಿ ಧರ್ಮ ಇಲ್ಲ. ನಾನು ಅದನ್ನ ಖಂಡಿಸ್ತೀನಿ. ಅದು ಎಕ್ಸ್ಟ್ರೀಮ್ ಹಿಂದೂ ಇರಬಹುದು, ಎಕ್ಸ್ಟ್ರೀಮ್ ಮುಸ್ಲಿಂ ಇರಬಹುದು, ಎರಡನ್ನೂ ಒಪ್ಪಲ್ಲ. ಆದ್ರೆ ಇದೊಂದು ಸೌಹಾರ್ದ ಕೇಂದ್ರ. ಈ ಸೌಹಾರ್ದ ಕೇಂದ್ರಕ್ಕೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೊಡಿ, ಸೋಷಿಯಲ್ ರೆಪ್ರೆಸೆಂಟೇಷನ್ ಕೊಡಿ. ನಿಮ್ಮ ಈಗ ಮುಖ್ಯಮಂತ್ರಿನೇ ನಿಮ್ ಜೊತೆಗಿದ್ದಾರೆ, ಮುಖ್ಯಮಂತ್ರಿನೇ ಅವ್ರ ಜೊತೆಗೆ ನೀವು, ನಾನು ಒಂದ್ಸರಿ ನಿಮ್ಮ ಮನೆಗೆ ಬಂದಿದ್ದೆ, ಅವರು ಕ್ಯಾಂಪೈನ್ ಟೇಬಲ್ KPCC ಅಧ್ಯಕ್ಷರು, ಆಯ್ತಾ? ಹಿಂಗಿರ್ಬೇಕಾದ್ರೆ ದಯವಿಟ್ಟು ಈ ಸಂಸ್ಥೆಯನ್ನ ಮೇಲೆತ್ತಿ, ಈ ಸಂಸ್ಥೆಯ ಮುಖಂಡರನ್ನ ಕೈ ಹಿಡಿದು ಮೇಲೆತ್ತಿ, ಇಲ್ಲೊಂದು ರೆಪ್ರೆಸೆಂಟೇಷನ್ ಕೊಡೋದ್ರ ಮೂಲಕ ನಿಮ್ಮ ಏರಿಯಾಗಳಲ್ಲಿ
ಅಲ್ಲಿರುವ ಮುಸಲ್ಮಾನರಿಗೂ ಒಂದು ಸಂದೇಶ ಹೋಗ್ಲಿ, ಇಲ್ಲಿ ಕೊಟ್ಟು ಒಂದು ಒಳ್ಳೆ ಸಂಸ್ಥೆಯನ್ನ ಬೆಳೆಸ್ತಾ ಇದ್ದಾರೆ, ಒಂದು ಒಳ್ಳೆ ಸಂಸ್ಥೆಗೆ ರೆಪ್ರೆಸೆಂಟೇಷನ್ ಕೊಡ್ತಿದ್ದಾರೆ, ಇಲ್ಲಿರೋ ಒಬ್ಬ ನಾಯಕರನ್ನ ಪಿಕ್ ಮಾಡ್ತಿದ್ದಾರೆ. ಪಿಕ್ ಮಾಡಿ ನಿಮ್ BBMPಗೂ ಅನುಕೂಲ ಆಗುತ್ತೆ. GBA ಎಲೆಕ್ಷನ್ಗಳು ಬಂತು ಅಂತಂದ್ರೆ ಇಡೀ ಬೆಂಗಳೂರಿಗೂ ಒಂದು ಸಂದೇಶ ರವಾನೆ ಆಗುತ್ತೆ. ಹೀಗಾಗಿ ಈ ವಿಚಾರವನ್ನ ದೃಷ್ಟಿಯಲ್ಲಿಟ್ಕೊಂಡು ಈ ಸಂಸ್ಥೆಯನ್ನ ಪೋಷಣೆ ಮಾಡಿ ಮತ್ತು ಇಲ್ಲಿರುವ ಬೇಕಾದಷ್ಟು ಜನರು ನಿಮ್ಮ ಜೊತೆಗಿರ್ತಾರೆ ಮತ್ತು ಇಲ್ಲಿರುವ ಈ ಕ್ಷೇತ್ರದ ಅಲ್ಪಸಂಖ್ಯಾತ ಸಮುದಾಯ ಕೂಡ ನಿಮ್ಮ ಜೊತೆಗೆ ಇದ್ದೇ ಇದೆ. ಅದರಲ್ಲೇನು ಎರಡು ಮಾತಿಲ್ಲ. ನೀವು ಮಾಡಿದ್ರು ನಿಮ್ಮ ಜೊತೆಗಿರ್ತಾರೆ, ಮಾಡದೆ ಹೋದ್ರು ನಿಮ್ಮ ಜೊತೆಗಿರ್ತಾರೆ. ಹೀಗಾಗಿ ನೀವು ಕೂಡ ತುಂಬಾ ಪ್ರೀತಿಯಿಂದ ಸಮುದಾಯಗಳ ಮೇಲೆ ನಂಬಿಕೆ ಇರುವಂಥದ್ದು ಮತ್ತು ಸೌಹಾರ್ದ ಪರಂಪರೆಯಿಂದ ನೀವಿಬ್ಬರು ಕೂಡ ಮೇಡಮ್ ಅಷ್ಟೇ ನೀವು ಅಷ್ಟೇ ಅದನ್ನ ಪ್ರತಿಪಾದಿಸ್ಕೊಂಡು ಬಂದಿರುವಂಥವ್ರು. ಯಾಕೆ ಎಲ್ಲೂ ಕೂಡ ನೀವು ಕಾಂಪ್ರಮೈಸ್ ಆಗಿರುವಂಥವ್ರು ಕೂಡ ಅಲ್ಲ. ಹೀಗಾಗಿ ನಿಮ್ಮ ಬಗ್ಗೆನೂ ಕೂಡ ನನಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ಇಲ್ಲಿರುವ ಜನರು ಕೂಡ ಇಲ್ಲಿರುವ ಮಕ್ಕಳ ಬಗ್ಗೆ ನಾನು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ, ಇಂಥದ್ದೊಂದು ಸಂಸ್ಥೆಯನ್ನು ಕಟ್ಟಿದಂತಹ ಸಮೀವುಲ್ಲಾ ಖಾನ್ ಮತ್ತು ಅವರ ಎಲ್ಲ ಗೆಳೆಯರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ವಕ್ತಾರರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ತಾವು ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು. ಮಸ್ಜಿದ್ ಎ ತಾಹಾ ಆಡಳಿತ ಮಂಡಳಿ ಹಾಗೂ ಮಸ್ಜಿದ್ ಎ ತಾಹಾ ಬೈತುಲ್ ಮಾಲ್ ಕಮಿಟಿ ಆಶ್ರಯದಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು SSLC ಹಾಗೂ PUC ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಅದ್ಭುತವಾಗಿ ಮಾತಾಡಿದಂತಹ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸ್ಕೊಂಡಿರುವಂಥ ಸಮೀವುಲ್ಲಾ ಅಣ್ಣನವರಿಗೆ, ಈಗಷ್ಟೇ ತಮ್ಮನ್ನೆಲ್ಲರೂ ಉದ್ದೇಶಿಸಿ ಮಾತನಾಡಿದಂಥ ಬೆಲಗೂರು ಸಮೀವುಲ್ಲಾ ಸರ್ ಅವರಿಗೆ, ದೇವರಾಜ್ ಸರ್ ಅವರಿಗೆ, ನಜೀರ್ ಅಣ್ಣನವರಿದ್ದಾರೆ ಅವರಿಗೂ, ಮೆಹಬೂಬ್ ಅಣ್ಣನವರಿಗೆ, ಹಾಗೆ ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲರಿಗೂ, ಹಾಗೆ ಮುಂಭಾಗದಲ್ಲಿ ಕುಳಿತಿರುವಂಥ ಎಲ್ಲರಿಗೂ ಕೂಡ ವಂದಿಸ್ತಾ, ನನ್ನ ತಂದೆಯವರು ಮಾತಾಡ್ತಾ ಹಲವು ವಿಚಾರಗಳನ್ನು ಹೇಳಿದ್ರು. ಮೊದಲನೇದಾಗಿ, ನಾನು ಇಷ್ಟು ಒಳ್ಳೆ ಕಾರ್ಯಕ್ರಮದ ಮೂಲಕ ನಿಮ್ಮ ಮಸ್ಜಿದ್ಗೆ ಕಾಲಿಟ್ಟಿರುವಂಥದ್ದು ನನ್ನ ಭಾಗ್ಯ ಅಂತಲೇ ಹೇಳ್ಬೋದು. ಬಹುಶಃ ಈ ರೀತಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ಕಾಲಿಡಬೇಕು ಅಂತಾನೆ ನಾನು ಇಷ್ಟು ದಿನ ನಿಮ್ಮ ಮಸ್ಜಿದ್ಗೆ ಬಂದಿಲ್ಲ ಇರಬೇಕು. ನಿಮ್ಮ ಕನ್ನಡ ಕೇಳಿ ನನಗೆ ಎಷ್ಟು ಇಂಪಾಗಿ ಕನ್ನಡವನ್ನ ಮಾತನಾಡ್ತಿದ್ದೀರಿ. ಕ್ಷೇತ್ರದಲ್ಲಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬಹಳ ಕಡಿಮೆ, ಇವತ್ತು ನಾನು ನನ್ನ ತಂದೆ ಇಬ್ರು ಒಟ್ಟಿಗೆ ಬರುವಂಥದ್ದು ಬಹಳ ಕಡಿಮೆ. ಆದ್ರೆ ಈ ಕಾರ್ಯಕ್ರಮಕ್ಕೆ ನನ್ನ ತಂದೆ ಪದೇ ಇಲ್ಲ ನೀನು ಬರಬೇಕು ಅಂತ ಹೇಳಿ ಅವರು ಬೇಗ ಬಂದು ನನ್ನನ್ನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ರು. ಇಲ್ಲ ನಾನು ಬಂದ್ರೆ ಅವ್ರು ಬರೋದಿಲ್ಲ, ಅವ್ರು ಬಂದ್ರೆ ಹೆಂಗೂ ಒಬ್ರು ಹೋಗಿದಾರಲ್ಲ, ಮನೆಯಲ್ಲಿ ಒಬ್ರು ಹೋಗಿದಾರಲ್ಲ ಅಂತ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿರ್ಬಹುದು ಅಂತ ನಾನು ಭಾವಿಸಿದೆ. ಯಾಕಂದ್ರೆ ಅವ್ರು ಅಷ್ಟು ಒತ್ತು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ನೀನು ಅಂತ ಹೇಳಿ ನನಗೆ ಒತ್ತು ಕೊಟ್ಟು ಪದೇ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ನೆನಪು ಮಾಡ್ತಾ ಇದ್ರು. ನನಗೆ ಇಲ್ಲಿ ಬಂದ ಮೇಲೆ ತಿಳಿತು ಈ ಕಾರ್ಯಕ್ರಮಕ್ಕೆ ಯಾಕೆ ಇಷ್ಟು ಒತ್ತು ಕೊಡ್ತಿದ್ರು ಅಂತ. ನನಗಂತೂ ವೈಯಕ್ತಿಕವಾಗಿ ಬಹಳ ಸಂತೋಷ ಆಗುತ್ತೆ. ಬಹುಶಃ ಇಲ್ಲಿರೋ ಮಕ್ಕಳಿಗೆ ನಾನು ಹೇಳಲಿಕ್ಕೆ ಬಯಸೋದು ಇಷ್ಟೇ, ತಾವೆಲ್ಲರೂ ಬಹಳಷ್ಟು ಪ್ರಾರ್ಥನೆಯನ್ನ ಮಾಡ್ತೀರಿ. ಭಗವಂತನ ಬಹಳ ದೊಡ್ಡ ಆಶೀರ್ವಾದ ಶಿಕ್ಷಣ. ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಭಗವಾನ್ ಕಿ ಬಹುತ್ ಬಡಿ ದುವಾ ಶಿಕ್ಷಾ. ರೋಟಿ ಮಕಾನ್ ಕಪಡ ಅಷ್ಟನ್ ಮಾತ್ರ ನೀವು ಭಗವಂತನನ್ನ ಕೇಳ್ತಿದ್ರಿ. ಆದ್ರೆ ರೋಟಿ ಮಕಾನ್ ಕಪಡ ಮಾತ್ರ ಸಾಲದಿಲ್ಲ. ಇವತ್ತು ಎಲ್ಲರೂ ಬದುಕನ್ನ ನಡೆಸಲಿಕ್ಕೆ ಶಿಕ್ಷಣ ಖಂಡಿತವಾಗ್ಲೂ ಬೇಕು. ಯಾಕೆ ನಿಮ್ಗೆ ಶಿಕ್ಷಣ ಬಹಳ ಮುಖ್ಯ? ಸಮೀವುಲ್ಲಾ ಮಾತಾಡ್ತಾ ಹೇಳ್ತಾ ಇದ್ರು, ಬದುಕನ್ನ ಕಟ್ಕೊಳತ್ತೆ ಧರ್ಮ ಅಂತ. ಶಿಕ್ಷಣ ಬದುಕನ್ನ ಬದಲಾಯಿಸತ್ತೆ. ಶಿಕ್ಷಣ ನಿಮ್ಮ ಕುಟುಂಬವನ್ನ ಶಕ್ತರನ್ನಾಗಿ ಮಾಡುತ್ತೆ. ಶಿಕ್ಷಣ ನಮ್ಮ ಸಮುದಾಯವನ್ನ, ಒಳ್ಳೆ ಸಮುದಾಯವನ್ನ ಕಟ್ಟಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇವ್ರು ಹೇಳ್ತಿರ್ಬೇಕಾದ್ರೆ ನನ್ನ ತಂದೆಯಲ್ಲಿ ಕೂತ್ಕೊಂಡು ಹೇಳ್ತಿದ್ರು, ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಡ್ರಾಪ್ ಔಟ್ಸ್ ಆಗ್ತಿರುವಂತದ್ದು ಮುಸ್ಲಿಂ ಸಮುದಾಯದ ಮಕ್ಕಳು, ಬಹಳ ಆಘಾತಕಾರಿಯಾದಂತ ಬೆಳವಣಿಗೆ ಅಂತ. ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಯಾವುದೇ ಸ್ಥಿತಿಗತಿಗಳು ಕೂಡ ನೀವು ಶಿಕ್ಷಣ ಪಡ್ಕೊಳ್ಳೋದ್ರಲ್ಲಿ ಅಡೆತಡೆಯನ್ನ ಉಂಟು ಮಾಡ್ತಿದೆ ಅಂದ್ರೆ ಅವೆಲ್ಲವನ್ನು ಮೀರಿ ನೀವು ಶಿಕ್ಷಣವನ್ನ ಪಡ್ಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ಆ ರೀತಿಯಾದಂತ ಕಾರ್ಯಕ್ರಮಗಳಿಗೆ ಇದೊಂದು ಬಹಳ ದೊಡ್ಡ ವೇದಿಕೆ. ಪ್ರತಿಭೆಗಳನ್ನ ಹುಡುಕಿ ಮಕ್ಕಳಿಗೆ ಪ್ರೋತ್ಸಾಹಧನವನ್ನ ನೀಡುವಂಥದ್ದು, ಶಿಕ್ಷಣದಲ್ಲಿ ಉತ್ಸಾಹವನ್ನ ತುಂಬಲಿಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ಮಾಡುವಂತ ಕೆಲಸವನ್ನ ಇವತ್ತು ಈ ಮಸ್ಜಿದ್ ಎ ತಾಹಾ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು
ತಾವೆಲ್ಲರೂ ಪ್ರತಿಭಾ ಪುರಸ್ಕಾರವನ್ನ ನೀಡ್ತಿದ್ದೀರಿ. ನಮ್ಮ ಕಡೆಯಿಂದಲೂ ಕೂಡ ಇವತ್ತು ನಾನು ಕೂಡ ವೈಯಕ್ತಿಕವಾಗಿ 50,000 ರೂಪಾಯಿಯನ್ನ ಈ ಪ್ರತಿಭೆಗಳಿಗೆ ನೀಡುವಂತ ಕೆಲಸವನ್ನ ಪ್ರತಿ ವರ್ಷ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಂಕ್ ಇಲ್ಲಿದ್ದಾರೆ, ನಮ್ಮ ATM ಇರೋದು. ನಾವು ಹೇಳಿದ್ಮೇಲೆ ATM ಇಂದ ದುಡ್ಡು ಬರಬೇಕು. ಸೊ ಹಾಗಾಗಿ ನಮ್ಮ ATM ಇಂದ ಇದು ಸಣ್ಣ ಸಹಾಯ. ಪ್ರತಿ ವರ್ಷನೂ ಕೂಡ ಈ ಒಂದು 50,000 ಕೊಡುವಂತ ಕೆಲಸವನ್ನ ನಾವು ಕೂಡ ಮಾಡುವಂತದನ್ನ ಮಾಡ್ತೀವಿ. ನೀವು ಮಾಡ್ತಿರುವಂತ ಉತ್ತಮ ಕೆಲಸಗಳಿಗೆ ನಮ್ಮ ಒಂದು ಸಣ್ಣ ಕಾಣಿಕೆ. ಇಲ್ಲಿ ಬಹಳಷ್ಟು ಜನ ತಂದೆ ತಾಯಂದ್ರು ಕೂಡ ಇದ್ದೀರಿ. ಮಕ್ಕಳು ಎಲ್ಲಾದ್ರೂ ತಪ್ಪು ಮಾಡಿದಾಗ ತಿದ್ದುವಂತ ಕೆಲಸವನ್ನ ತಂದೆ ತಾಯಂದ್ರು ಖಂಡಿತವಾಗ್ಲೂ ಮಾಡ್ಬೇಕು. ಎಲ್ಲಿವರೆಗೂ ತಿದ್ದಬೇಕು? ತಂದೆ ತಾಯಿ ಅಂದ್ರು ತಂದೆ ತಾಯಿ ಸ್ಥಾನದಲ್ಲಿ ಇರೋವರೆಗೂ ತಿದ್ಲೇಬೇಕು. ಯಾವುದೇ ಸ್ಥಾನಕ್ಕೆ ಹೋದ್ರು ಮಕ್ಕಳು ತಂದೆ ತಾಯಿ ಏನಾದ್ರೂ ಹೇಳಿದಾಗ ಕೇಳುವಂತ ಕೆಲಸವನ್ನ ನಾವು ಕೂಡ ಮಕ್ಕಳು ಮಾಡ್ಬೇಕು. ಇವತ್ತು ನಾನು ಇಲ್ಲಿದ್ದೀನಿ ವೇದಿಕೆ ಮೇಲೆ, ನನಗ್ ನನ್ನ ತಂದೆ ಏನು ಹೇಳೋದಿಲ್ವಾ? ನೀವ್ ಎಷ್ಟು ಜನ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಭಾಷಣ ಮಾಡ್ಬೇಕಾದ್ರೆ ಸಮೀವುಲ್ಲಾ ಅಣ್ಣ ಭಾಷಣ ಮಾಡ್ಬೇಕಾದ್ರೆ, ಅಣ್ಣ ಮಾತಾಡ್ಬೇಕಾದ್ರೆ ನನ್ ಕಿವಿಯಲ್ಲಿ ಹೇಳ್ತಾ ಇದ್ರು ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದನ್ನ ನನ್ಗೆ ಈಗ್ಲೂ ಕೂಡ ಕಲಿಸ್ಕೊಡ್ತಾ ಇದ್ರು. ಮನೆಗೆ ಹೋದ್ಮೇಲೆ ಹೇಳ್ತಾರೆ ಏನ್ ಸರಿ ಮಾತಾಡ್ದೆ ಏನ್ ತಪ್ಪು ಮಾತಾಡ್ದೆ ಅಂತ. ಸರಿ ಮಾತಾಡಿರೋದನ್ನ ಕಮ್ಮಿನೇ ಹೇಳೋದು, ತಪ್ಪು ಮಾತಾಡಿರೋದನ್ನ ಜಾಸ್ತಿ ಹೇಳೋದು ಅವರು. ನಾನು ಯಾಕೆ ಈ ವಿಚಾರಗಳನ್ನ ಹೇಳ್ತಿದ್ದೀನಿ ಅಂದ್ರೆ ತಂದೆ ತಾಯಿಯ ಜವಾಬ್ದಾರಿ ಬಹಳ ದೊಡ್ಡದಿದೆ. ಪ್ರಮುಖವಾಗಿ ನಿಮ್ಮ ಸಮುದಾಯದಲ್ಲಿ ನಾನು ನೋಡಿದಿರಿ, ಬಹಳ ನೋವಾಗುತ್ತೆ. ಸಾಕಷ್ಟು ಜನ ಮಕ್ಕಳು ಸಣ್ಣ ವಯಸ್ಸಿಗೆ ಶಾಲೆಗೆ ಹೋಗೋದಿಲ್ಲ, ಕೆಲಸ ಮಾಡ್ತೀವಿ ಅಂತ ಹೋಗ್ತಾರೆ, ಮದ್ಯವ್ಯಸನಕ್ಕೆ ಅವರನ್ನವರು ತೊಡಗಿಸ್ಕೊಂಡು ಬಹಳಷ್ಟು ಅವರ ಬದುಕನ್ನ ಹಾಳು ಮಾಡ್ಕೊತಾ ಇದ್ದಾರೆ. ಹೆಣ್ಣು ಮಕ್ಳಿದಿರಿ, ನಾನೊಬ್ಳ ಹೆಣ್ಣು ಮಗಳಾಗಿ ನಾನು ಹೇಳ್ತೀನಿ, ಅಂತ ಗಂಡು ಮಕ್ಳಿಗೆ ನಿಮ್ಮ ಹೆಣ್ಣು ಮಕ್ಳನ್ನ ಮದ್ವೆ ಮಾಡ್ಕೊಡ್ತೀರಿ. ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಹತ್ರ ದಿನನಿತ್ಯ ಹೆಣ್ಮಕ್ಳು ಬರ್ತಾರೆ, ಅವರು ಕುಟುಂಬವನ್ನ ಮುಂದೆ ನಡೆಸಬೇಕು. ನಿಮ್ಮ ಧರ್ಮದಲ್ಲಿ ಕೆಲವು ಆಚರಣೆಗಳಿದಾವೆ, ನೀವು ಹೆಚ್ಚು ಹೆಣ್ಮಕ್ಳು ಹೋಗಿ ಆಚೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ರೀತಿಯಾದಂತ ದಾರಿ ತಪ್ಪುವಂತ ಕೆಲಸಗಳು ಇವತ್ತು ಮಕ್ಕಳು ಮಾಡ್ತಿದ್ದಾರೆ. ಯಾಕೆ ಆ ಕೆಲಸಗಳು ಆಗ್ತಾ ಇದೆ ಅಂತಂದ್ರೆ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ ಅವರಿಗೆ, ಒಳ್ಳೆ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಂತ. ಇಡೀ ದೇಶದಲ್ಲಿ ನಾವು ನೋಡ್ತಾ ಇದೀವಿ ನಿಮ್ಮ ಧರ್ಮದ ಮೇಲೆ ಯಾವ ರೀತಿಯಾದಂತ ಅತ್ಯಾಚಾರಗಳು ಇವತ್ತು ನಡೀತಾ ಇದೆ ಅಂತ. ಎಲ್ಲೂ ಕೂಡ ಗಟ್ಟಿಯಾದ ಒಂದು ಧ್ವನಿ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಎಲ್ಲೋ ನಮ್ಗೆ ಭಯ ಇದೆ, ನಮ್ಮೊಳಗೆ ಭಯ ಇದೆ. ನೀವು ಶಿಕ್ಷಣ ಪಡೆದು ನಾವು ಕೂಡ ಮಾತಾಡುವಂತ ಶಕ್ತಿ ಇದ್ದೀವಿ, ನಮಗೂ ಕೂಡ ಹಕ್ಕಿದೆ ಅಂತ ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಆ ಶಕ್ತಿ ಬರೋಕ್ಕೆ ಸಾಧ್ಯ ಇದೆ. ನೀವು ಜ್ಞಾನವನ್ನ ಸಂಪಾದನೆ ಮಾಡಿದ್ರೆ ನಿಮ್ಮ ಜ್ಞಾನ ನಿಮ್ಮ ಕೈ ಹಿಡಿಯುತ್ತೆ. ನಿಮ್ಮ ಜ್ಞಾನ ನಿಮಗೆ ಕೈ ಹಿಡಿಯುತ್ತೆ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವತ್ತು ಅತೀಕ್ ಸಾಹೇಬ್ರು ನಿಮ್ಮ ಸಮುದಾಯದ ಒಬ್ಬ IAS ಅಧಿಕಾರಿ, ಅವರು ರಿಟೈರ್ ಆಯ್ತು. ರಿಟೈರ್ ಆದ್ಮೇಲೂ ಕೂಡ ಅವರನ್ನ ಮನೇಲಿ ಕುತ್ಕೊಳ್ಳೋದಕ್ಕೆ ಬಿಡ್ಲಿಲ್ಲ. ನಿಮ್ಮ ಜ್ಞಾನದ ಅವಶ್ಯಕತೆ ಇದೆ ಅಂತ ಇವತ್ತು ಮುಖ್ಯಮಂತ್ರಿಗಳ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಅವ್ರನ್ನ ಇಟ್ಕೊಂಡಿದ್ದಾರೆ. ಇವತ್ತು ಎಲ್ಲೋ ಬಿಟ್ಬಿಡ್ಬೋದಿತ್ತಲ್ಲ, ಅವರಿಗೆ ಜ್ಞಾನ ಇಲ್ಲದೆ ಹೋಗಿದ್ದಿದ್ರೆ ಆಯ್ತು, ಸಮಯ ಮುಗೀತು, ನಿಗದಿ ಆಗಿರುವಂತ ಸಮಯ ಮುಗೀತು, ಅವರ ಪಾಡಿಗೆ ಇರ್ಲಿ ಅಂತ ಇಟ್ಬೋದಿತ್ತು. ಅವರು ಜ್ಞಾನವನ್ನ ಸಂಪಾದನೆ ಮಾಡಿದ್ದಾರೆ, ಅವರ ಅವಶ್ಯಕತೆ ಇದೆ ಅಂತ ಹೇಳಿ ಇವತ್ತು ಅವ್ರನ್ನ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡುವಂತದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನ್ ನಿಮ್ಗೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೀವ್ ಎಲ್ಲಿವರೆಗೂ ಕಷ್ಟ ಪಡ್ಬೇಕು ಅಂದ್ರೆ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಈ ಒಂದು ಕಲೆಯಲ್ಲಿ ಅಥವಾ ಒಂದು ಜ್ಞಾನದಲ್ಲಿ ಬೇರೆ ಬದಲು ಇಲ್ಲ ಅನ್ನೋವರೆಗೂ ನೀವು ಕಷ್ಟ ಪಡ್ಬೇಕು. ಇದನ್ನ ನಮ್ಗೆ ಮುಖ್ಯಮಂತ್ರಿಗಳು ನನ್ನನ್ನ ರಾಜಕಾರಣಕ್ಕೆ ಕರ್ಕೊಂಡು ಬಂದಾಗ ಹೇಳಿದ್ದು ಮಾತು, ಯು ಹ್ಯಾವ್ ಟು ವರ್ಕ್ ಟಿಲ್ ಯು ಬಿಕಮ್ ಇನ್ನೆವಿಟಬಲ್ ಅಂತ. ನಿನ್ನ ಬಿಟ್ಟು ಬೇರೆ ಇಲ್ಲ ಅನ್ನೋವರೆಗೂ ನೀನ್ ಕಷ್ಟ ಪಡ್ಬೇಕು ಅಂತ. ನಿಮ್ಮನ್ನ ಬಿಟ್ಟು ಬೇರೆಯವರು ಇಲ್ಲ ಅನ್ನೋರ್ಗು ನೀವು ಕೂಡ ಕಷ್ಟ ಪಡ್ಬೇಕು. ಆ ಕಷ್ಟನ ನೀವು ಪಡ್ತಿದ್ದೀರಿ. ನಿಮ್ಮಂತ ಕಷ್ಟಪಡೋ ಮಕ್ಕಳಿಗೆ ಈ ರೀತಿಯಾದಂತಹ ಪ್ರತಿಭಾ ಪುರಸ್ಕಾರಗಳು, ಈ ರೀತಿಯಾದಂತಹ ಕಾರ್ಯಕ್ರಮಗಳು ಎಲ್ಲ ಒಂದು ಸಣ್ಣ ಪ್ರೋತ್ಸಾಹವನ್ನ ನೀಡುವಂತ ಕೆಲಸಗಳು ಆಗ್ಬೇಕು. ಈ ಕೆಲಸಗಳು ಏನ್ ಮಾಡ್ತಿದ್ದಾರೆ ಅವರಿಗೆ ನಾವು ಕೂಡ ಸಹಾಯ ಮಾಡುವಂತ ಕೆಲಸವನ್ನ ನಾವು ಕೂಡ ನಿರಂತರವಾಗಿ ಮಾಡ್ತೀವಿ. ಮತ್ತೊಂದು ವಿಚಾರ ಸಮೀವುಲ್ಲಾ ಅಣ್ಣ ಹೇಳಿದ್ರು, ಆಂಬ್ಯುಲೆನ್ಸ್ ವಿಚಾರ. ಅಣ್ಣ ಏನೋ ಗೊತ್ತಿಲ್ಲ, ನೀವು ಹೇಳೋದಕ್ಕೆ ಮುಂಚೆನೆ ನಾವು ಸರ್ಕಾರದ ವತಿಯಿಂದ ಅಲ್ಲದೆ ಹೋದ್ರು ನಾವು ವೈಯಕ್ತಿಕವಾಗಿ ಒಂದು ಆಂಬ್ಯುಲೆನ್ಸ್ ನ ಬಿಡಬೇಕು ನಮ್ಮ ಸ್ವಂತ ಖರ್ಚಿನಲ್ಲಿ ಅಂತ ಹೇಳಿ ಈಗಾಗಲೇ ಆಂಬ್ಯುಲೆನ್ಸ್ ನ ಕೂಡ ಮಾತಾಡಿದ್ವಿ. ಆ ಆಂಬ್ಯುಲೆನ್ಸ್ ವ್ಯವಸ್ಥೆನೂ ಕೂಡ ನಮ್ಮ ಶಕ್ತಿ ಏನಿದೆಯೋ ಅದನ್ನ ಮಾಡುವಂತ ಬಡವರಿಗೆ ಉಚಿತವಾಗಿ ಆಂಬ್ಯುಲೆನ್ಸ್ ದೊರಕಬೇಕು ಅಂತ ಹೇಳಿ ನಮ್ಮ ಸ್ವಂತ ಖರ್ಚಿನಿಂದ, ಅದು ಯಾವುದೇ ಧರ್ಮಕ್ಕಲ್ಲ, ಯಾವುದೇ ಜಾತಿಗಲ್ಲ, ಯಾವುದೇ ಜನಾಂಗಕ್ಕಲ್ಲ, ಯಾರೇ ಒಬ್ರು ಸಹಾಯಕ್ಕೆ ಬೇಕು ಅಂದ್ರೆ ಆ ಆಂಬ್ಯುಲೆನ್ಸ್ ನ ಕೊಡುವಂತ ಕೆಲಸವನ್ನು ಕೂಡ ಅದನ್ನು ಕೂಡ ನಾವು ಪ್ರಾರಂಭವನ್ನ ಮಾಡ್ತಾ ಇದ್ದೀವಿ. ಇಷ್ಟ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಅತಿಥಿಯಾಗಿ ಕರೆದು ತಮ್ಮೆಲ್ಲರನ್ನು ಕೂಡ ಮಾತಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಇದ್ದೀನಿ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಬೆಳೀಲಿ.
ಇಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳೇ ಕಾಣಿಸ್ತಾ ಇದ್ದಾರೆ. ನನಗೆ ಸಂತೋಷ ಆಗ್ತಿದೆ. ಓದೋದ್ರಲ್ಲಿ ಫಸ್ಟ್ ಇರ್ತೀವಿ ನಾವು, 10th ವರೆಗೂ ಫಸ್ಟ್ ರ್ಯಾಂಕ್ ಬರ್ತೀವಿ. ನೀವೆಲ್ಲೇ ನೋಡಿರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ರ್ಯಾಂಕ್ ಯಾರು ಬಂದಿದ್ದು ಅಂತ ಪ್ರತಿ ವರ್ಷ ರಿಸಲ್ಟ್ ಬರುತ್ತೆ. ಅದ್ರಲ್ಲಿ ಹೆಣ್ಮಕ್ಳೇ ಇರ್ತಾರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಅಷ್ಟೇ. PUC ಫಸ್ಟ್ ರ್ಯಾಂಕ್ ಯಾರು ಇರ್ತಾರೆ ಅಷ್ಟರಲ್ಲಿ ಅಷ್ಟೇ, ಆಮೇಲೆ ಮುಂದಕ್ಕೆ ಹೋಗೋದೇ ಇಲ್ಲ. ಹೆಣ್ಣು ಮಕ್ಳಿಗೆ ನಾನು ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತಾ ಇರುವಂಥದ್ದು ಇಷ್ಟೇ, ದಯಮಾಡಿ ತಾವೆಲ್ಲರೂ ಕೂಡ ಶಿಕ್ಷಿತರಾಗಬೇಕು. ನೀವು ಬೇರೆಯವ್ರ ಮೇಲೆ ಅವಲಂಬಿತರಾಗ್ತಿದ್ದೀರಿ ಹೌದು, ಆದ್ರೆ ನಿಮ್ಮ ಶಿಕ್ಷಣವನ್ನ ಯಾವುದೇ ಕಾರಣಕ್ಕೂ ಮೊಟಕುಗೊಳಿಸಬೇಡಿ. ದಯಮಾಡಿ ಶಿಕ್ಷಿತರಾಗಿ ಒಳ್ಳೆ ಶಿಕ್ಷಣವನ್ನ ಪಡೆದುಕೊಳ್ಳಿ. ನಿಮ್ಮ ಶಿಕ್ಷಣ ಮಾತ್ರ ನಿಮ್ಮನ್ನ ಬದುಕಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು, ಬೇರೆ ಯಾವುದೂ ಅಲ್ಲ. ನೀವು ಶಿಕ್ಷಿತರಾಗಿ ನಿಮ್ಮ ಸಮುದಾಯದ ಇನ್ನಷ್ಟು ಮಕ್ಕಳಿಗೆ ನೀವು ಕೂಡ ದಾರಿ ದೀಪವಾಗಿ ನಿಂತ್ಕೋಬೇಕು ಅಂತ ಹೇಳ್ತೀನಿ. ನಾನು ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಇವ್ರು ಹೇಳ್ತಾ ಇದ್ರು, ದಾರಿ ದೀಪ ಅಂತ ಹೇಳ್ತೀರಿ, ನಾವು ದಾರಿಯಲ್ಲಿ ನಿಂತ್ಕೋತೀವಿ, ನೀವೆಲ್ಲ ದೀಪ ಹಚ್ಚಿಸ್ಬಿಟ್ಟು ಮನೆಯೊಳಗೆ ಸೇರ್ಕೊಂಡ್ಬಿಡಿ ಅಂತ. ದಾರಿ ದೀಪ ಅಂತಂದ್ರೆ ಒಬ್ಬರ ಮೇಲೆ ಜವಾಬ್ದಾರಿ ಅಲ್ಲ, ಎಲ್ಲರ ಮೇಲೂ ಜವಾಬ್ದಾರಿ ಇರುತ್ತೆ. ಹಾಗಾಗಿ ನೀವೇನಿವತ್ತಿನ ಮಕ್ಕಳೇನಿದ್ದೀರಿ, ನೀವು ಸಹಾಯ ಪಡ್ಕೋತಾ ಇದ್ದೀರಿ, ನೀವು ಒಂದು 10 ಜನಕ್ಕೆ ಸಹಾಯ ಮಾಡುವಂತ ಕೆಲಸವನ್ನ ನಿಮ್ ಧರ್ಮ ನಿಮ್ಗೆ ಯಾವಾಗ್ಲೂ ಹೇಳ್ಕೊಡುತ್ತೆ, ಬೇರೆಯವರಿಗೆ ಸಹಾಯ ಮಾಡಿ ಅಂತ. ಅದನ್ನ ನೀವು ಮಾಡ್ತಾನೆ ಇರ್ತೀರಿ. ಇನ್ನು ನಾನು ಹೆಚ್ಚಾಗಿ ಸಹೋದರತ್ವದ ಬಗ್ಗೆ ಬೇರೆ ಯಾವ್ದ್ರ ಬಗ್ಗೆನೂ ಕೂಡ ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದೀರಿ. ಹಾಗಾಗಿ ಮತ್ತೊಮ್ಮೆ ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ, ಅದ್ಭುತವಾದಂತ ಕಾರ್ಯಕ್ರಮಕ್ಕೆ ಕರೆದು ನನ್ನನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನಗೆ ಅತ್ಯಂತ ಗೌರವವನ್ನ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ, ನಮಸ್ಕಾರ. ಧನ್ಯವಾದಗಳು ಮೇಡಮ್. ನಿಮ್ಮ ಈ ಭಾಷಣದಿಂದ ಹೆಣ್ಮಕ್ಳಿಗೆ ಶಕ್ತಿ ತುಂಬಿದ್ದೀರಾ, ಧನ್ಯವಾದಗಳು. ಈಗ ಮೇಡಮ್ ಅವರಿಗೆ ಧನ್ಯವಾದಗಳು. ತಾವು ಒಂದು ಧನ ಸಹಾಯ ಮಾಡೋದಕ್ಕೆ ಅದು ನಮ್ಮ ಕರ್ತವ್ಯ. ಆ ಹೆಣ್ಮಕ್ಳ ವಿಚಾರದಲ್ಲಿ ತಾವು ಹೇಳಿದ್ರಿ, ಸಾಕಷ್ಟು ದಾಂಪತ್ಯದ ಜಾಸ್ತಿ ಕೇಸ್ಗಳು ನಮ್ಮವೇ. ಪ್ರೊವೋಕ್ ಮಾಡಿ ವಕೀಲರುಗಳು ಅಲ್ಲೇನು ಮ್ಯಾರೇಜ್ ನಮ್ಮ ಕೌನ್ಸಿಲಿಂಗ್ ಸೆಂಟರ್ ಇದೆ, ಅಲ್ಲೊಬ್ಬ ಇದ್ದಾರೆ ಎಕ್ಸ್ಪೈಜೆಡ್, ಏಯ್ ಅವ್ರು ಜೈಲು ಕಳಿಸಿ ಅವ್ರು ಒಂದು ಮಟ್ಟ ಮಾಡ್ಬಿಡ್ತೀನಿ, ನಿಮ್ಗೆ ಪರಿಹಾರ ಕೊಡಿಸ್ತೀನಿ ಅಂತೇಳಿ ಅವ್ರು ಕನ್ಸಲ್ಟ್ ನಮ್ಮ ವಕೀಲರೇ ಶೋಷಣೆ ಮಾಡಿ ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟಿ ಕೋಟ್ಯಾಂತರ ಆಗ್ತಾ ಇದ್ದಾರೆ. ಆದರೆ ಕ್ರಿಶ್ಚಿಯಾನಿಟಿಲಿ ಪೂರ್ವಭಾವಿ ಮದುವೆಯ ಪೂರ್ವಭಾವಿ ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಮಾಡ್ತಾರೆ. ಆ ವಿಚಾರದಲ್ಲಿ ಕೆಲವು ಮಸೀದಿಗಳೆಲ್ಲ ಅದನ್ನು ಚರ್ಚೆ ಆಗ್ತಾ ಇದೆ. MSW ಮಾಡಿರುವಂಥ ತಜ್ಞರನ್ನ ಕರೆದು ಪೂರ್ವಭಾವಿಯಾಗಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ನಾನು ಮುಚ್ಚುಮರೆಯಲ್ಲಿ ಹೇಳ್ತಾ ಇದ್ದೇನೆ, ನನ್ನ ಮಗಳು ಮದುವೆ 29 ಫಿಕ್ಸ್ ಆಗಿದೆ. ನನ್ನ ಮಗಳು MSW ಒಂದು ಪೋಕ್ಸೋ ಶೋಷಣೆಗೆ ಒಳಗಾಗಿರೋ ಮಕ್ಕಳ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಯಲ್ಲಿ ಕೆಲಸ ಮಾಡೋರು. ಅದನ್ನು ಒಪ್ಪಿಗೆ ನೀಡುವಂಥ ವರದನ್ನು ಹುಡ್ತಾ ಇದ್ವಿ. ಅಥವಾ ಒಪ್ಕೊಂಡ ಕೌನ್ಸಿಲಿಂಗ್ ಮಾಡಿ ಇದೇ ಮಸೀದಿಯಲ್ಲಿ ನಿಕಾ ಮಾಡ್ತೀವಿ, ತಾವು ಬರಬೇಕು. ಈ ರೀತಿಯ ಕೌನ್ಸಿಲಿಂಗ್ ಸೆಂಟರ್ಗಳ ಮಾಡುವಂಥ ಇದು ನಾವು ಗಂಭೀರವಾಗಿದೆ ಅಂತ ಹೇಳ್ತಾ ಇದ್ದೇವೆ. ಬೆಳೀತಾ ಇದೆ, ಇನ್ನೂ ಸ್ವಲ್ಪ ಅಲೆ ಇದ್ದಾರೆ. ಆದರೂ ಕೂಡ ಒಂದು ಪ್ರಗತಿಪರ ಮೂಲ ಇಸ್ಲಾಮಿನ ಅಡಿಯಲ್ಲಿ ಹೆಂಗೆ ನಡ್ಕೋಬೇಕು ಅನ್ನೋದು ವಿಚಾರದಲ್ಲಿ ಮೊದಲು ಹೆಣ್ಮಕ್ಳಿಗೆ ನೋಡಿಸ್ತಿರಲಿಲ್ಲ, ಯಾರು ಹೆಣ್ಮಕ್ಳು ನೋಡಿಸ್ತಿದ್ರು, ಯಾರು ಆ ಥರ ಪರಿಸ್ಥಿತಿ ಇವತ್ತಿಲ್ಲ. ಮುಖಾಮುಖಿಯಾಗಿ ಮಾತಾಡುವಂಥ, ಸಂವಹನ ಮಾಡುವಂಥ ಕೆಲವು ಕಡೆ ನಡೀತಾ ಇದೆ. ಇನ್ನೂ ಮುಂದುವರಿಬೇಕು ಅಂತ ನಮ್ಮ ಆಶಯ. ಅದನ್ನು ಒಂದು ಕೌನ್ಸಿಲಿಂಗ್ ಸೆಂಟರ್ನಲ್ಲಿ ಮಾಡಬೇಕು ಅಂತೇಳಿ ಇದೇ ಇದರಲ್ಲಿ ಇಲ್ಲಿ ಮಹಿಳಾ ತಂಡಗಳು ಬೇರೆ ಬೇರೆ ಜಮಾತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಆ ವಿಚಾರದಲ್ಲಿ ನಾವು ಕಮ್ಯುನಿಕೇಟ್ ಮಾಡಿ ಆ ಮಹಿಳೆಯರ ಇಷ್ಟಮಾದಲ್ಲಿ ತಮಗೂ ಸರಿ ಕರಿತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ, ಮತ್ತು ಹೆಣ್ಮಕ್ಳಿಗೆ ಏನು ಒಂದು ಧೈರ್ಯ ಕೊಟ್ಟರೆ ಅದು ಅಗತ್ಯ ಇದೆ. ಆಮೇಲೆ ನೀವು ಹೇಳ್ದಂಗೆ SSLC PUC ಮಾಡಿ ಮದುವೆ ಮಾಡೋದೇ ತಂದೆ ತಾಯಿಗಳ ಧರ್ಮ ಅನ್ನುವಂಥ ಆ ಒಂದು ಮಾನಸಿಕ ಸ್ಥಿತಿಯಲ್ಲಿ ನಮ್ಮ ಪೇರೆಂಟ್ಸ್ ಕೂಡ ಇದ್ದಾರೆ. ಸೊ ನಮಗೆ ನಾವು ಡಿಗ್ರಿ ಮಾಡಿಸಿದ್ರೆ ಇನ್ನೂ ಮದುವೆ ಮಾಡಿಲ್ವಾ, ಇನ್ನೂ ಆಗಿಲ್ವಾ, ಇನ್ನೇನು ಕೇಳಲ್ಲ, ಕಪ್ ಚಾತಿ ಅಷ್ಟೇ. ಸೊ ಆ ಥರದ ಕೆಲವು ಬದಲಾವಣೆಗಳು ಆಗ್ತಾ ಇದೆ. ಆ ವಿಚಾರದಲ್ಲಿ ನಾವು ಕೂಡ ಕೆಲವು ಬದಲಾವಣೆಗಳು ಕೌನ್ಸಿಲಿಂಗ್ ಸೆಂಟರ್ ಮಾಡಬೇಕಂತಿದ್ದೀವಿ, ತಮ್ಮ ಸಹಕಾರ ಬೇಕಾಗಿದೆ. ಮತ್ತು ಮೇಡಮ್, ತಾವು ವೈಯಕ್ತಿಕವಾಗಿ ಒಂದು ಇದು ಮಾಡ್ತೀರಿ, ಆದರೆ ರಾಜ್ಯ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಒಗ್ಗೂಡಿನ ವಾಹನಗಳು ಕೇವಲ ಚಿತ್ರದುರ್ಗ ದಾವಣಗೆರೆಗೆ ಹೋಗಿದೆ ಒಗ್ಗೂಡು ಚುನಾವಣೆ ನೆಲೆಯಲ್ಲಿ. ಬೆಂಗಳೂರಿಗೆ ಚಾಮರಾಜಪೇಟೆ ಬಿಟ್ಟು ಬಂದಿಲ್ಲ. ದಯಮಾಡಿ ನಮ್ಮ ಮಕ್ಕಳು ಪಾಪ ನೀವು ಮಾಡ್ತೀರಿ, ದಯವಿಟ್ಟು ಅದನ್ನು ಮುಖ್ಯಮಂತ್ರಿಗಳು ಅದು ಬೇರೆ ಕಬರಸ್ಥಾನಗಳು ಆಗಿದೆ, ಪಟ್ಟಿ ತಡೆ ಹಿಡಿತಾರೆ, ನನಗೆ ಗೊತ್ತಿದೆ. ಅದನ್ನು ಬೇರೆ ವಿಚಾರ ಮಾಡೋಕ್ಕೆ ದಾರಿ ತಪ್ಪುತ್ತೆ. ದಯವಿಟ್ಟು ತಾವು ತುಂಬ ಅರ್ಥಪೂರ್ಣವಾಗಿ ಮಾತಾಡಿದ್ದೀರಿ. ನಾವು ಕೆಲವು ವಿಚಾರಗಳು ಇಲ್ಲಿ ಬೇರೆ ಹೇಳೋಕ್ಕಾಗಲ್ಲ, ತಂದೆಯವರು ನನಗೆ ಗೊತ್ತಿದೆ. ಶುಭವಾಗಲಿ, ನಮಸ್ಕಾರ. ಮತ್ತು ನಮ್ಮ ನಜೀರವರು ಏನು 50,000 ರೂಪಾಯಿ ನೀಡಿದ್ದಾರೆ, ಅದಕ್ಕೆ ರಸೀದಿಯನ್ನು ಗೌರವಪೂರ್ವಕವಾಗಿ ನೀಡಬೇಕು ಅಂತ ಹೇಳಿ ಕೊಟ್ಕೊಡ್ತಾರೆ.
ನಾವು ಸಾಮಾನ್ಯವಾಗಿ ಇದು ಮಾಡಲ್ಲ, ಪ್ರೀತಿಯಿಂದ ಕೊಟ್ಟಿದ್ದಾರೆ. ಅದನ್ನ ಮುಗಿಯತ್ತ ಒಬ್ಬರೇ ಅಣ್ಣ ಬರ್ರಿ ಬರ್ರಿ ಉಪಸ್ಥಿತ ಎಲ್ಲ ಹಿರಿಯರೇ, ನಮ್ಮ ಹಿರಿಯರು ಅಣ್ಣನವರಾದಂತಹ ಹನುಮಂತರಾಯಣ್ಣನವರು ಕಳೆದ 10 ವರ್ಷಗಳ ಹಿಂದೆ ಅವರದೇ ಸಂಸ್ಥೆಯಲ್ಲಿ ನಾಗರಬಾವಿನಲ್ಲಿ ನಾನು ಪ್ರಾಂಶುಪಾಲನ ಕೆಲಸ ಮಾಡ್ತಾ ಇದ್ದೆ. ಅಂದಿನಿಂದ ಇಲ್ಲಿಯವರೆಗೆ ಅವರ ಸ್ನೇಹ, ಅವರ ಪ್ರೀತಿ ನನಗೆ ಇದೆ. ಕಳೆದ 4 ವರ್ಷಗಳ ಈಚೆಗೆ ನಾನು ಆ ಸಂಸ್ಥೆಯಿಂದ ಹೊರಗೆ ಬಂದು ಮತ್ತಿಕೆರೆಯಲ್ಲಿ ಒಂದು ರಾಯಲ್ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಮೊದಲನೇ ವರ್ಷ 77 ಮಕ್ಕಳು ನಮ್ಮ ಕಾಲೇಜಿನಲ್ಲಿ ದಾಖಲೆ ಆಯಿತು. 2ನೇ ವರ್ಷಕ್ಕೆ ಅದು 154 ಆಯಿತು. ಈಗ 3ನೇ ವರ್ಷಕ್ಕೆ 650ಕ್ಕೂ ಹೆಚ್ಚು ಮಕ್ಕಳು ರಾಯಲ್ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಇದು ಯಾವುದೋ ಜನ್ಮದ ಋಣ. ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡುವ ಮೂಲಕ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಎಷ್ಟೋ ಜನಕ್ಕೆ ರಾಯಲ್ ಅಂದ ತಕ್ಷಣ ಯಾರೋ ಮುಸ್ಲಿಮರದೇ ಕಾಲೇಜು ಅನ್ನೋ ಮಟ್ಟಕ್ಕೆ ಈ ಭಾಗದಲ್ಲಿ ಹೆಸರಾಗ್ಬಿಟ್ಟಿದೆ. ಆದ್ರೆ ಸರ್ವಧರ್ಮ ಸಮನ್ವಯತೆ ಹಾಗೂ ಕುವೆಂಪುರವರ ಸಂದೇಶವನ್ನ ನಮ್ಮ ಸಂವಿಧಾನವರು ಯಾವಾಗಲೂ ಹೇಳ್ತಾ ಇರ್ತಾರೆ. ಇದು ಎಂತಹ ತೋಟ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಾಗಾಗಿ ಎಲ್ಲಾ ಧರ್ಮದವರಿಗೂ, ಸಕಲ ಧರ್ಮದವರಿಗೂ ಒಂದು ಸಮಾನವಾದ ಶಿಕ್ಷಣವನ್ನು ಕೊಡುವಂತಹ ಕೆಲಸವನ್ನ ರಾಯಲ್ ಕಾಲೇಜ್ ಮಾಡ್ತಾ ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ಮಸೀದಿಯಿಂದ ನಮ್ಮ ಕಾಲೇಜಿಗೂ ಕೂಡ ಬಹಳಷ್ಟು ಸಹಾಯ ಆಗ್ತದೆ. ಕಾರಣ ಏನಂತಂದ್ರೆ ಎಷ್ಟೋ ಅಲ್ಪಸಂಖ್ಯಾತ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಸಮೀವುಲ್ಲಾ ಅಣ್ಣ ಹಾಗೂ ಅವರ ತಂಡ ಏನಿದೆ ಅವರೇ ಬಂದು ಬೇರೆ ಬೇರೆ ಕಡೆಯಿಂದ ಹಣವನ್ನ ತಂದು ದಾಖಲಾತಿ ಮಾಡಿದಂತಹ ಉದಾಹರಣೆಗಳನ್ನು ಕೂಡ ನಾನು ಕಂಡಿದ್ದೇನೆ. ಹಾಗಾಗಿ ನಾವು ಕೂಡ ನಿಮ್ಮ ಈ ಒಂದು ಸಂಭ್ರಮ ಕಾರ್ಯಕ್ರಮಕ್ಕೆ ಬಹಳ ಪೂರಕವಾಗಿ ಸ್ಪಂದಿಸ್ತಾ ಇದ್ದೇವೆ. ಯಾಕೆಂದ್ರೆ ಎಷ್ಟೋ ಜನ ಬರ್ತಾರೆ, ಆಗ್ಲೇ ಕುಸುಮ ಮೇಡಮ್ ಹೇಳ್ತಾ ಇದ್ರು, ಹೆಣ್ಮಕ್ಳಿಗೆ ಬಹಳ ಕಷ್ಟ ಆಗ್ತಿದೆ ಅಂತ ಹೇಳಿ, ಹೆಣ್ಮಕ್ಳು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ. ಹೌದು, ಸತ್ಯ. ಯಾಕೆ ಅಂತಂದ್ರೆ ನಾವು ನೋಡ್ತೀವಿ, PUC ಆಗ್ತಿದ್ದ ಆಗ್ಲೇನೆ ನಮ್ಮಲ್ಲೇ ಡಿಗ್ರಿ ಕಾಲೇಜ್ ಕೂಡ ಇದೆ. ಡಿಗ್ರಿ ಬನ್ನಿ ಅಂತಂದ್ರೆ ಬೇಡ ಅಂತ ಹೇಳಿ ನಿಲ್ಲಿಸ್ಬಿಡ್ತಾರೆ. ಮತ್ತೆ ನಾವೇ ಅವರಿಗೆ ತಂದೆ ತಾಯಿಯನ್ನ ಕರೆಸಿ ಅವ್ರ ಕೌನ್ಸಿಲಿಂಗ್ ಮಾಡಿ ಪದವಿ ಕಾಲೇಜಿಗೂ ಸೇರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸತತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ನಮ್ಮ ಕಾಲೇಜಿನ ಜೊತೆಗಿದೆ. ಆ ಸಹಕಾರದ ಜೊತೆಗೆ ಇರಲಿ ಅಂತ ಹೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ಜೊತೆಗೆ ಬಹಳ ಈ ಕಾರ್ಯಕ್ರಮ ಯಾಕೆ ನನಗೆ ಬಹಳ ಖುಷಿ ಕೊಡ್ತು ಅಂತಂದ್ರೆ, ವಿದ್ಯಾರ್ಥಿಗಳ ಸಾಧನೆಯನ್ನ ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನ ಕೊಡುವಂತಹ ಕಾರ್ಯಕ್ರಮದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರನ್ನ ಕರೆಸಿರುವಂತದ್ದು ನಿಜವಾಗ್ಲೂ ಖುಷಿ ಕೊಡುವಂತಹ ಸಂಗತಿ. ಹಾಗಾಗಿ ಇಲ್ಲಿರುವ ಎಲ್ಲ ಪ್ರತಿಭೆಗಳಿಗೆ ಒಂದು ಜೋರು ಚಪ್ಪಾಳೆಯ ಅಭಿನಂದನೆಗಳನ್ನ ಸಲ್ಲಿಸಿ ಅವರಿಗೆ ಅವರ ಮುಂದಿನ ಭವಿಷ್ಯಕ್ಕೆ ಇದೊಂದು ಸಣ್ಣ ಕಾರಣ ಅಷ್ಟೇ. ಇಲ್ಲಿಂದ ಆಚೆಗೆ ನೀವು ಹೇಗೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಸಲೀಂ ಅಂತ ಹೇಳಿ ಬಾಣಾವರದವರು ಒಬ್ಬ IAS ಆಫೀಸರ್ ಇದ್ದಾರೆ. ಅವರು ಕೂಡ ನಿಮ್ಮ ಸಮುದಾಯದವರೇ, ಅದನ್ನು ಬಹಳ ಆತ್ಮೀಯರು. ಇವತ್ತೊಂದು ಒಳ್ಳೆಯ ಉನ್ನತವಾದಂತಹ ಸ್ಥಾನದಲ್ಲಿರುವಂಥವ್ರು. ಎಷ್ಟೋ ಮಕ್ಕಳಿಗೆ ಹೇಳ್ತೀನಿ ನಾನು, ಅಂತವ್ರನ್ನ ಮಾರ್ಗದರ್ಶನವಾಗಿ ಕೊಡ್ತೀವಿ. ಆದರೂ ಮಕ್ಕಳು ದಾರಿ ತಪ್ಪೋದನ್ನ ನಾವು ಕಾಣ್ತಾ ಇದ್ದೀವಿ. ಆ ದಾರಿ ತಪ್ಪದ ಹಾಗೆ ನಾವು ಮತ್ತೆ ನೀವು ಒಟ್ಟಾಗಿ ಸೇರಿ ಸಮಾಜವನ್ನ ಬದಲಾಯಿಸಬೇಕಾಗತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಪೋಷಕರಲ್ಲಿ ಅತ್ಯಂತ ವಿನಂತಿ ಏನಪ್ಪಾ ಅಂತಂದ್ರೆ, ನೀವುಗಳು ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಜಾಗೃತಿಯನ್ನು ವಹಿಸಬೇಕು. ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಕೊಡಬೇಕು. ಅಲ್ಲಿನ ಉಪನ್ಯಾಸಕರ ಜೊತೆ, ಪ್ರಾಂಶುಪಾಲರ ಜೊತೆ ಮಾತಾಡಿ ನಿಮ್ಮ ಮಕ್ಕಳನ್ನ ಸರಿದಾರಿಗೆ ತರುವ ಪ್ರಯತ್ನದಲ್ಲಿ ನಿಮ್ಮ ಪಾತ್ರ ಅತ್ಯಂತ ಬಹಳ ಮುಖ್ಯವಾದದ್ದು ಅಂತ ಹೇಳೋದ್ರ ಮೂಲಕ ನಾನು ಈ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತು ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಓಕೆ,
ಇದು ರಾಜ್ಯ ಮಟ್ಟದ ಕ್ರಿಕೆಟ್ ರಾಯಲ್ ಕಾಲೇಜ್ 18ನೇ ಇಡೀ ರಾಜ್ಯ ಮಟ್ಟದಲ್ಲಿ ಆದರ್ಶ್ 17ನೇ ರ್ಯಾಂಕು ರಾಯಲ್ ಕಾಲೇಜ್. ಆಯ್ತಾ? ಓಕೆ ಡನ್. ನೆಕ್ಸ್ಟ್ ಓಕೆ. ನೆಕ್ಸ್ಟ್ ओके तुम्हें लेते रहो फोटोस में वीडियो ले रहा हूँ. ओके 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 दे लेगा जो ಕರಿತೀನಿ. ರೆಡಿ ಇರಿ ದಯವಿಟ್ಟು. ಸಂಭವ ಇದೆ. ಕುಮಾರ್, ಖಾದರ್ ಬಿ, ಮುಸ್ಕಾನ್ ಶರೀಫ್, इधर इधर देखिए. ದ್ವೇಂದ್ರ ಕುಮಾರ್, हाँ ओके 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 ಆಲಿಫ್, ओके 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 हाँ डन. वीडियो आ रही फोटो क्या नहीं तुम्हें खाली दे लेगा तेरा बस. ओके डन. यस ಖಾದರ್ ಬಿ, ಜಜಾಕಲ್ಲಾ, ಧನ್ಯವಾದಗಳು ಸರ್. हाँ रैया रेडी. ಇಬ್ರು ಕೊಡಿ. हाँ देते जाओ. हाँ राइट ओके. इधर इधर देखिए. हाँ अभी नहीं दे ले खाते रहो सब. आ जाओ आ जाओ आ जाओ. ओके हेलो हेलो हेलो. ओके साहब नेक्स्ट. पवन बी, मोहम्मद हुसैन. हाँ डन. ओके डन. नेक्स्ट ओके डन. अजीज साथियों, नेक्स्ट मैं नेक्स्ट सेट ऑफ ओके डन. सब एक आदमी कर देते रहो. हाँ आगे. डन. यहाँ देखो. ओके डन. और बोले भेजो. ओके ओके नेक्स्ट. हाँ चलो निकल गए. हाँ डन. दोनों दो. ओके डन.
ओके इधर इधर फिर सर हाँ इस हाथ लगा हाँ ओके अनसर और यूसुफ साहब नायब सदर बैतुल माल कमेटी जनाब एन नजीर साहब की इज्जत अफजाई और शाल पोशी करेंगे। हसनैन और उमर जनाब महबूब साहब, और सादिक हमारे नायब सदर जनाब शाहजहां साहब की इज्जत अफजाई करेंगे। ओके ओके रेडी जनाब सईद अहमद साहब, अब्दुल नासिर साहब, ಮೇಡಮ್ ಹನುಮಂತರಾವ್ ಫೋಟೋ ಹಾಕೋಬೇಕು, ದಯಮಾಡಿ ಎಲ್ಲರೂ. ಆಮೇಲೆ ಅಂಬೇಡ್ಕರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು, ನಾವು ಪತ್ರಕರ್ತರು. ओके ध्यान देखो सब हाँ ओके ओके वीडियो वीडियो ले रहा हूँ सब अच्छा ಮಿನಾರ್ ಪೆಂಡಿಂಗ್